विदेहापदे सालमोनि प्रपंच मुक्षु जनारायि अध्यात्म चर्चा करोमि बहुलोक जे में कभी नमस्कार चैतन्य बोलो राजा राम राम बोलो सीता राम राम 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 जानकी जीवन स्मरण ಭಗವಾನ್ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಹೇಳಿಟ್ಟಿದ್ದಾನೆ. ಏನು ಅಂದ್ರೆ ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮ ಕೃತ. ಕರ್ಮ ಮಾಡಲ್ಲ ಯಾರೂ ಒಂದು ಕ್ಷಣ ಇರಂಗಿಲ್ಲ. ನಾವು ಬೆಳಿಗ್ಗೆ ಎದ್ದಾಗಿಂದ ತಿಳಿಲಿಕ್ಕೆ ಹತ್ತಾಗಿಂದ ನಿನ್ನಲ್ಲಿ ಹೆಬ್ಬಳ್ಳಾಗ ಯಾರು ಒಬ್ಬ ಹೆಣ್ಮಗಳು ಒಂದು ಸಣ್ಣ ಖುಷಿ ತಪ್ಕೊಂಡ್ಬಂದು ಆ ಸಣ್ಣ ಖುಷಿನ ಕೇಳಿದ್ವಿ, ಏನು ಶಾಲೆಗೆ ಹೋಗ್ತೀನು? ಹ್ಞೂನ್ರಿ, 2-3 ವರ್ಷದಿಂದ. ಯಾವ ಶಾಲೆಗೆ ಹೋಗ್ತೀನಿ? ಬೇಬಿ ಸ್ಕೂಲಿಗೆ ಹೋಗ್ತೀನಿ. ಮತ್ತೆ ಅದು ಯಾವಾಗಲ್ಲ ಅಂದ್ರೆ ಏನು ಆಗ್ಬಿಡಕ್ಕದ, ಅದು ಮೊದಲೇ ಇರ್ತದೆ. 2.5 ವರ್ಷ ಆದ ಕೂಡಲೇ ಮನೆಯಾಗಿ ನಾವು ಆ ಖುಷಿನ ಬೇಬಿ ಸ್ಕೂಲಿಗೆ ಹಾಕಿ ಮುಂದಾದ LKG ನರ್ಸರಿ, ಆಮೇಲೆ LKG UKG ಮುಂದಿನ ಅಂದ್ರೆ 2.5 ವರ್ಷ ಇದ್ದಾಗ ಅದನ್ನ ಕೆಲಸಕ್ಕೆ ಹಚ್ಚಿಬಿಡ್ತಾರೆ. 24 ತಾಸು ಕರ್ಮ.
ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ನಿತ್ಯತ್ತು ತನಕ ಕರ್ಮ ಮಾಡೋದು ಅರ್ಧನೇ ಕೆಲಸ ಮಾಡಿದ್ರು. ಬೆಳಿಗ್ಗೆ ಎದ್ದು ಕೂಡ ಯಾವ ಕೆಲಸ ಶುರು ಅನ್ನೋದನ್ನು ವಿಚಾರ ಮಾಡೇ ಹೇಳ್ತೀವಿ, ವಿಚಾರ ಮಾಡೇ ಮಾಡ್ಕೊಂಡು ಮುಂಜಾನೆ ಎದ್ದು ಕೂಡ ಆ ಕೆಲಸ ಮಾಡಬಾರ್ದು ಅನ್ನೋದಿಲ್ಲ. ನಾವು ಇನ್ನೂ ಬೇಕಾದಷ್ಟು ಮಾಡ್ತೀವಿ. ಅದು ಜೀವನದ ಮೂಲ ಪ್ರಶ್ನೆ ಏನದ. ಇವತ್ತಿನ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಮಗೆ ಧರ್ಮ ಜಿಜ್ಞಾಸ ಬೇಡ, ಕರ್ಮ ಜಿಜ್ಞಾಸ ಬೇಡ, ಬ್ರಹ್ಮ ಜಿಜ್ಞಾಸ ಬೇಡ, ಜೀವನ ಜಿಜ್ಞಾಸ ಬೇಕು. ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ವಾತಾವರಣದಲ್ಲಿ, ಇವತ್ತಿನ ಈ ಪಾಶ್ಚಾತ್ಯ ಸಂಸ್ಕೃತಿ, ವೈಜ್ಞಾನಿಕ ಸಂಸ್ಕೃತಿಗಳನ್ನು ಪ್ರಚಂಡವಾಗಿರ್ತಕ್ಕಂಥ ಬುದ್ಧಿಭ್ರಷ್ಟಗೊಳಿಸುವ ಒಂದು ವಾತಾವರಣ. ಈ ವೈಜ್ಞಾನಿಕ ಸಂಸ್ಕೃತಿ, ಪಾಶ್ಚಾತ್ಯ ಸಂಸ್ಕೃತಿ ನಮ್ಮ ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ಗಂಧ ಇಲ್ಲ ನಮ್ಮಲ್ಲಿ. ಇಂಥ ಪರಿಸ್ಥಿತಿ, ಪರಂಪರೆ ಇಲ್ಲ, ಸಂಪ್ರದಾಯ ಇಲ್ಲ, ಸಂಸ್ಕೃತಿ ಇಲ್ಲ. ನಮಗೆಲ್ಲರಿಗೂ ಸೆಲ್ಫ್ ಹಿಪ್ನೋಟೈಸೇಷನ್ ಆಯ್ತು. ಏನ್ ಸೆಲ್ಫ್ ಹಿಪ್ನೋಟೈಸೇಷನ್ ಆಗಿದೆ ಅಂದ್ರೆ ದುಡ್ಡು ಗಳಿಸಿದ್ರೆ ನಾನು ಸುಖಿ ಆಗ್ತೀನಿ. ಆದ್ರಿಂದ ಇವತ್ತಿನ ಪರಿಸ್ಥಿತಿಯಲ್ಲಿ ಅದಕ್ಕೆ ಅತಿ ಉತ್ತಮ ಸಾಧನೆ ಯಾವುದು ಅಂದ್ರೆ ಶಿಕ್ಷಣ. ಇವತ್ತು ನಾವು ನೋಡ್ತೀವಿ ಎಷ್ಟು ಶಿಕ್ಷಣಕ್ಕೆ ಎಷ್ಟು ಮಹತ್ವ ಬಂತು. ಪಾಪ 2 ವರ್ಷ ಕೂಸಿನ ವಯಸ್ಸು ಬೇಬಿ ಸ್ಕೂಲ್ ಹಾಕಿ ಅಮ್ಮ ಅಪ್ಪಂದು ಏನಾದ್ರು ಸ್ವಲ್ಪ ಪ್ರೀತಿ, ವಾತ್ಸಲ್ಯ, ಪ್ರೇಮ ಕೂಸಿ ಅನುಭವಿಸ್ಲಿಕ್ಕೆ ಸಿಗ್ಬೇಕು. ಇದರೊಳಗಿಂದ ಏನ್ ದೊಡ್ಡ ನಿರ್ಮಾಣ ಮಾಡೋಗ್ತೀವಿ ನಾವು ಭವಿಷ್ಯ. ಎಲ್ಲಿ ನೋಡದಲ್ಲಿ ಶಿಕ್ಷಣ, ಶಿಕ್ಷಣ ನಮ್ಮ ಹುಡುಗಾದ್ರೆ, ನಮ್ಮ ಹುಡುಗಿದಾದ್ರೆ ನಮ್ಮಲ್ಲಿ ಕರ್ಕೊಂಡ್ಬರ್ತಿರ್ತಾರೆ. ಈ ವರ್ಷ ನಮ್ಮ ಹುಡುಗ ಅವ್ನ ಬೆನ್ನ ಮೇಲೆ ಕೈ ಆಡ್ಸೋತಿರ್ತಾರೆ, MD ಆದ್ರಿ. ಏನ್ ಮಾಡಾವ ಮುಂದೆ MD ಆಗಿ, ಏನ್ ಮಾಡಾವ MS ಆಗಿ. ದುಡ್ಡು ಗಳಿಸೋದು ಒಂದು ಬಿಟ್ಟರೆ ಬೇರೆ ಏನದ ಹೇಳಿ. ನಾವು ಒಂದ್ ದಿವ್ಸ ಸುಮ್ಬಿಟ್ರಿ, ಒಂದ್ ದಿವ್ಸ ಒಂದು ಗಾಡಿಯಾಗ ಹೊಂಟಿದ್ವಿ. ಒಂದು CD ಹಚ್ಚಿದ್ದ, ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ, ಏನು ಬಟ್ಟೆ. ಹಂಗ ಹೊಂಟಿವಿ. ಮುಂದೆ ಒಂದು ದೊಡ್ಡದೊಂದು ಹೋಟೆಲ್ ಇದೆ. ದೊಡ್ಡದೊಂದು ಹೋಟೆಲ್ ಕಟ್ಟಿ ಅದ್ರ ತುಂಬಾ ತಿಂಡಿ ಇಟ್ಟು ಬಂದವ್ರಿಗೆಲ್ಲ ಚಹಾ ಕುಡಿಸೋರು ಹೊಟ್ಟೆಗಾಗಿ, ಏನು ಬಟ್ಟೆಗಾಗಿ. ಮುಂಕೋರಿಗೆ ದವಾಖಾನೆ ದೊಡ್ಡದು, MBBS MD ಆಗಿ ದೊಡ್ಡದೊಂದು ಕ್ಲಿನಿಕ್ ಕಟ್ಟಿ ಬಂದವ್ರಿಗೆಲ್ಲ ಸೂಜಿ ಚುಚ್ಚೋರು ಹೊಟ್ಟೆಗಾಗಿ, ಏನು ಏನ್ ದೊಡ್ಡ ಪುರುಷಾರ್ಥ ಏನ್ರಿ ಅದು. ಏನ್ ಜಗತ್ತಿನೊಳಗೆ ಯಾರು ಡಾಕ್ಟರ್ ಇಲ್ಲ ಅಂತ ನಾವು MD ಮಾಡ್ತೀವಿ. ನಮ್ಮೂರಾಗ ಒಬ್ಬರು ಡಾಕ್ಟರ್ ಇಲ್ರಿ. ಆದ್ರಿಂದ ನಾವು MD ಮಾಡಿ ಸಮಾಜ ಸೇವಾ ಮಾಡ್ಕೊಂಡು ಮಾಡೀವಿ, ಬಡಬಗ್ಗರಿಗೆ ಅನುಕೂಲ ಮಾಡ್ಕೊಂಡು ಮಾಡೀವಿ. ವಾಹ್, ಹುಬ್ಬಳ್ಳಿಯಾಗ ಹೊಂಟಿದ್ವಿ. ಪೇಟೆಗೆ ಒಂದು 3-4 ಅಂತಸ್ತಿನ ಬಟ್ಟೆ ಅಂಗಡಿ ನೋಡಿದ್ವಿ. ಮುಂಬೈ, ಪುಣೆ ಬಹಳ ಅಡ್ಡಾಡ್ತಿರ್ತೀವಿ, ಬೆಂಗಳೂರು. ಅದು 12 ಅಂತಸ್ತಿನ ಬಟ್ಟೆ ಅಂಗಡಿ. ನಮ್ಗೆ ಆಶ್ಚರ್ಯ, ಏನ್ ಮಾಡ್ತಿದ್ದಾರಲ್ಲ. ದೊಡ್ಡದೊಂದು ಅಂಗಡಿ ಕಟ್ಟಿ ಅದ್ರ ತುಂಬಾ ಬಟ್ಟೆ ಇಟ್ಟು ಬಂದವ್ರಿಗೆಲ್ಲ ಟೊಕ್ಕಿ ಹಾಕೋದು ಹೊಟ್ಟೆಗಾಗಿ, ಏನು. ಯಾಕಂದ್ರೆ ನಮ್ಗೆ ಇಷ್ಟೊಂದು ಶಿಕ್ಷಣ ಶಿಕ್ಷಣ ಶಿಕ್ಷಣ, ಎಷ್ಟು ಡೊನೇಷನ್, ಎಷ್ಟು ಅಡ್ಮಿಷನ್ ಫೀ. ಮುಂಬೈದಲ್ಲಿ ನಾವು ಗೋರೆಗಾಂವಲ್ಲಿ ಇರ್ತೀವಿ. ಅಲ್ಲಿ ಮದ್ದೂರಾಗ ಒಂದು ಸಾಗರ, ದೊಡ್ಡ ಸಾಗರ, ಓಬೆರಾಯ್ ಇಂಟರ್ನ್ಯಾಷನಲ್ ಎಜುಕೇಶನ್ ಸೊಸೈಟಿ. ನಾವು ಸಣ್ಣದ ನಮ್ಮ ಅದಂದ್ರೆ ಏನ್ ದೊಡ್ಡ ಓಬೆರಾಯ್ ಆಗಿಲ್ಲ. ಯಾವ ಓಬೆರಾಯ್ ಆಗಿಲ್ಲ. ಮುಂಬೈ ಹೋದಾಗ ಬರ್ತಾರೆ. 14 ಅಂತಸ್ತಿನ್ನು, 15-20 ಅಂತಸ್ತಿನ್ನು. ಅಲ್ಲಿ ಬರೋ ಹುಡುಗರು ಎಂಥವ್ರು ಅಂದ್ರ ಅವರು ದೊಡ್ಡ ದೊಡ್ಡ ಕಾರು,
ಅಗದಿ ದೊಡ್ಡ ದೊಡ್ಡ ಇರ್ತಾವಲ್ಲ, ಇನ್ನೋವಾ ಅಂಥವು ಇಂಥವು, ಅವೆಲ್ಲ ಕಾರು ಸಾಲ್ಪ ನಿಂತಿದ್ರು. ನಮಗೆ ಯಾರು ಬಂದಾಗುತ್ತೆ, ಯಾರು ಜನ ವಾಕಿಂಗ್ ಹೋಗ್ತಿದ್ವಲ್ಲ. ಇಲ್ರಿ, ಇಲ್ಲಿ LKG UKG ಹುಡುಗರನ್ನ ಬಿಡ್ಲಿಕ್ಕೆ ಕಾರು, ಅವ್ರ ಡ್ರೈವರ್ ಅವ್ರನ್ನ ಶಾಲೆಗೆ ಕಳಿಸಿ ಬರಬೇಕು, ಅವ್ರು ತಿರುಗಿ ಹೋಗ್ಬೇಕು, ಅಲ್ಲೇ ನಿಂತು ತಿರುಗಿ ಮನೆಗೆ ತರ್ತೀನಿ. ನಮ್ಗೆ ಅಷ್ಟಿಲ್ಲ, ಇಷ್ಟೊಂದು ವ್ಯವಸ್ಥೆ ಅದ ಅನ್ಬೇಕು. ಅವ್ರು ಎಷ್ಟು ಡೊನೇಷನ್ ಕೊಡ್ತಿರ್ಬೋದು, ಅಡ್ಮಿಷನ್ ಫೀ ಎಷ್ಟು ಕೊಡ್ತಾರೆ. ಒಂದು ಸರ್ ಒಳಗೆ ಹೋಗಿ ಕೇಳಿದ್ವಿ, ಏನ್ರಿ ಇಲ್ಲಿ ಡೊನೇಷನ್ನು ಅಡ್ಮಿಷನ್? ಅವ್ರು ಹೇಳಿದ್ರು, ಇಲ್ಲಿ LKG 11 ಲಕ್ಷ ರೂಪಾಯಿ ಡೊನೇಷನ್. ಶಿಕ್ಷಣ ಮೊನ್ನೊಬ್ರು ಬಂದಿದ್ದು ಹೆಬ್ಬಾಳಿಗೆ, ಯಾಕ್ರಿ ವೈನಿ ಬಂದಿಲ್ಲ? ಇಲ್ರಿ. ಯಾಕ್ರಿ? ಅಡ್ಮಿಟ್ ಆಗ್ಯಾರ. ಯಾಕ್ರಿ? ನಮ್ಮ ಮಗನಿಗೆ ಯಾವ ಸ್ಕೂಲ್ನಾಗೂ ಅಡ್ಮಿಷನ್ ಸಿಗೋದು ಅಂತ ಅಡ್ಮಿಟ್ ಆಗ್ಯಾರ. ನಮ್ಗೆ ಕೇಳಿ ಇಷ್ಟ್ಯಾಕೆ ಶಿಕ್ಷಣಕ್ಕೆ ಮಹತ್ವ ಬಂದಿದೆ ಸಮಾಜದಲ್ಲಿ, ಜಗತ್ತಿನಲ್ಲಿ? ನಾನು ಬಂದ ಒಂದು ಕಾಲ, ಇವತ್ತು ನಮಗೆ ವಸ್ತುಗಳ ಸುಖದ ಸಾಧನೆ ಅಂತ, ವಸ್ತು ಬಿಟ್ಟರೆ ಸುಖ ಆಯ್ತು. ಮನೆಯೊಳಗೆ ತಂದು ತುಂಬಿಟ್ಟು ಮಾಲ್ನಾಗ ಅಲ್ಲಿ ತಂದು ತುಂಬಿಟ್ಕೊಳ್ಳೋದು ಅಂದ್ರೆ ದೊಡ್ಡ ಸುಖಿ ಜೀವನದ. ದಟ್ ಮ್ಯಾನ್ ಇಸ್ ರಿಚೆಸ್ಟ್ whose pleasures are cheapest. ಯಾವನಿ ಅನ್ನ ಸಾರು ಉಂಡು ಚಾಪಿ ಮೇಲೆ ಗಡದಂತಿರ್ತಾನೋ ಅಂತ ಶ್ರೀಮಂತ ಯಾರು ಅಲ್ಲ. ಯಾವನಿಗೆ ಪಂಚ ಪಕ್ವಾನ್ ಆಗಲಿ, ಬೇಕರಿ ಒಳಗಿನ ಬೇಕಾದ ತಿಂದು ಫೋನ್ ಗಾದಿ ಮೇಲೆ ಓಡಾಡಿದ್ರು ನಿದ್ದೆಂತ ದರಿದ್ರ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಲಕ್ಷಣ. ನಮ್ಮ ಭಾರತೀಯ ಸಾಧು ಸಂತರು ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವ್ರ ಬಡತನವನ್ನು ಭೂಷಣ ಅಂತ ತಿಳ್ಕೊಂಡು ಇವತ್ತು ನಾವು ಶ್ರೀಮಂತಿಕೆ ಬೆನ್ನತ್ತಿ. ಯಾಕ್ರಿ ಇಷ್ಟಲ್ಲ? ಇದರಿಂದ ಒಂದಿದು, ಯಾಕೆ ನಾವು ಇಷ್ಟೊಂದು ಕರ್ಮ ಮಾಡ್ತೀವಿ, ಧರ್ಪಡಿಸ್ತೀವಿ? ಮನ್ಯಾಗ ನಾವು ಸಣ್ಣವ್ರ, ನಮ್ಮ ತಂದೆಯವರು ಮಾಸ್ತರು, ನಮ್ಮ ಅಮ್ಮ ಅನ್ಬೇಕು. ನಾವು ಪ್ರೈಮರಿ ಸ್ಕೂಲ್ನಾಗ ಓದ್ಬೇಕು, ನಮ್ಮ ಅಮ್ಮ ಅನ್ಬೇಕು, ಆ ಹುಡುಗರು ಕೂಡ್ಸ್ಕೊಂಡು ತಂದಿರಿ ಒಂದೆರಡು ಅಕ್ಷರ ಕಲಿಸಿಲ್ಲ. ನಮ್ಮ ತಂದೆಯವ್ರು ಅನ್ಬೇಕು, ಶಾಲ್ಯಾಗ ಕಲಿಸಿ ಸಾಕಾಗಿ ಹೋಗುತ್ತೆ. ಮನ್ಯಾಗ ವರ್ಣ ಮಾಡಿದ್ರು, ಅವ್ರ ಹಣೆ ಬರ್ದಾಗಿದ್ದಾಗ ಹಾಕ್ತಾರೆ ಹೋಗಿ. ನಮ್ದು ಯಾರ್ದು ಏನು ಹಣೆ ಬಾರ ಕೆಟ್ಟ ಆಗಲಿಲ್ಲ. 5 ಮಂದಿ ಅಣ್ತಮ್ಮಂದು, 2 ತಂಗಿ ಅಂದ್ರು. ಸಮಾಜದಲ್ಲಿ ಇವತ್ತು ಎಷ್ಟೊಂದು ಸಂಘರ್ಷ ಅದ. ಮನೆಗಳಲ್ಲಿ ಸಂಘರ್ಷ, ಕಲ್ತು ಒಂದು ಸಂಘರ್ಷ, ಕಲಿದೆ ಇತ್ತು. ಯಾಕೆ ಇಷ್ಟಲ್ಲ? ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖ ವಿಚ್ಛನ್. ನಾವೆಲ್ಲರೂ ಸುಖಕ್ಕಾಗಿ ಧರ್ಪಡಿಸ್ಲಿಕ್ಕೆ ಅಡ್ಡಿ, ಸುಖಕ್ಕಾಗಿ ನಾವು ಕಷ್ಟಪಡವಲ್ಲ. ಇವು ನಾವು ನೋಡ್ತೀವಿ, ಆಯುಷ್ಯದ್ದು 60, 70, 80 ವರ್ಷ ಆಗಿರ್ತದೆ. ನಮ್ಗೆ 75 ವರ್ಷ. ಇಲ್ಲಿವರೆಗೂ ಅವಿಶ್ರಾಂತವಾಗಿ ಕೆಲಸ 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 ಕೆಲಸ, ಸೋಳಿಲ್ಲ ಕೆಲಸ. ನಾವು ಬಹಳಷ್ಟು ಮಂದಿ ಅಂತಕ್ಕೆ ಹೆಬ್ಬಳ್ಳಿಗೆ ಬಂದಿಲ್ಲ. ಅವ್ರು 3 ಉತ್ತರ ಹೇಳ್ತಾರೆ. ಒಂದೇನೋ ಬಿಜಿ ಇದ್ದೀವಿ, ಎಲ್ಲರೂ ಬಿಜಿ, ಯಾರಿಗೆ ಸೌಡ ಇಲ್ಲ, ಎಲ್ಲರೊಳಗೆ ಬಿಜಿ. ರೋಟಿ ಕಪಡ ಮಕಾನ್, ಅನ್ನ ವಸ್ತ್ರ ಆಸರೆ, ತಿರುಗಿ ಮುರುಗಿ ಇಷ್ಟಕ್ಕಾಗಿ ಆಯುಷ್ಯ ಹಾಕ್ತೀವಿ. ಕಿಮ್ಮತ್ತಲ್ಲ ಇದೆ ನಮ್ದು ಆಯುಷ್ಯದ ಏನಾದ್ರು. ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್? ಜೀವನದ ಪರಮೋಚ್ಚ ಮೌಲ್ಯ ಏನು ಅನ್ನೋದು ನಾವು ನೋಡ್ತೀವಿ. ಇವರೆಲ್ಲ ಒಳಗೆ ನಾವು ಸಾಮಾನ್ಯ ಸತ್ಪುರುಷರು ಇದನ್ನು ಪ್ರತಿಷ್ಠಾಪನಾ ಮಾಡಿದರು. ಸುಖಮಿಚ್ಛನ್ ಕರ್ಮ ಕರು, ಈ ಸುಖಕ್ಕಾಗಿ ಒಂದು ಊರ ಹತ್ರ ಒಂದು ಗುಡ್ಡ ಗುಡ್ಡದ ನಾವು ಕೂಡ್ಬೇಕು, ಗಿಡದ ಕೆಳಗೆ ವಿಚಾರ ಮಾಡ್ಬೇಕು. ನನಗೆ ಈಗ 75 ವರ್ಷ, ನಾನು ಈವರೆಗೂ ಒಂದು ಕ್ಷಣ ಸೌಡಿಲ್ಲ ಕೆಲಸ ಮಾಡಿಕೊಡ್ತಾನೆ. ಅದಕ್ಕಾಗಿ ಸುಖಕ್ಕಾಗಿ. ಅಂದ್ರೆ ಆ ಸುಖ ಇವತ್ತು ನನಗೆ ಸಿಕ್ಕದೇನು?
ಮುಂದೆ ಸುಖ ಸಿಕ್ಕಿದ್ರೆ ನಮ್ದು ಪ್ರಯತ್ನ ನಿಲ್ಲಬೇಕಿಲ್ಲ. ಸಾಕಪ್ಪ, ನನಗೆ ಸುಖ ಆಯ್ತು, ನನ್ನ ಜೀವನದಲ್ಲಿ ನನಗೆ ಸಮಾಧಾನ ಸ್ಯಾಟಿಸ್ಫೈಡ್, ನಾವು ಮುಂದುವರ್ಕೊಂಡು ಕುಂತ್ಕೊಂಡ್ವಿ. ಎಷ್ಟು ಲಘು ಬಿಡ್ಬೇಕಂದ್ರು ಅಲ್ಲಿ ಏನೇನಾರ ಆಶ್ರಮದಾಗ ಯಾರು ಬರ್ತಾರೆ, ಯಾರು ಇಲ್ಲಿ ಮುಂಡ್ಗೋಡಕ್ ಬಂದ್ವಿ, ಅವ್ರು ಡಾಕ್ಟರ್ ಮನೆಗೆ ಬಂದ್ವಿ, ಕೂತ್ವಿ. ನಮ್ ಸ್ವಲ್ಪ ನಮ್ಗಿತ್ತಿಲ್ಲ, ನಮ್ಗೆ ಮುಗ್ದದೇನು ಹೇಳಿ ನೋಡು, ನಮ್ ಸಣ್ಣವ್ರು ಬಿಡುವಂತ ನಂದಿನ ಮುಗಿತಪ್ಪ, ಶಾಂತ ಆಯ್ತು, ಜೀವನ ಸಮಾಧಾನ ಪೂರ್ಣ ಆಯ್ತು. ಅದ್ ಏನ್ ಮಾಡ್ಬೇಕು? ಏನ್ ಜೀವನಕ್ಕೆ ಏನು ಅರ್ಥ ಇಲ್ಲ? ಹುಟ್ಟಿ ಯಾಕೆ ಬಂದೀವಿ ಹಂಗಾರೆ? ಇವೆಲ್ಲ ಕೆಲವು ಅಲ್ಟಿಮೇಟ್ ಕ್ವಶನ್ಸ್ ಅವರು ನಮ್ಮ ಜೀವನದಾಗ. ಇದರ ತಂದೆ ತಾಯಿ ಹೊಟ್ಟಿಲಿ ಯಾಕೆ ಹುಟ್ಟಿ ಬರ್ತೀವಿ? ಪುತ್ರದೇನು ನಾನು ಹುಡುಗೋ ಹಾಗೆ ಯಾಕೆ ಹುಟ್ಟಿದೆ? ಕರಿ ಬಿಳಿ ಕೆಂಪ ಉದ್ದ ಎತ್ತರ ದಪ್ಪ ಕುರುಡ ಕುಂಟ ಹಾಗೆ ಯಾಕೆ ಹುಟ್ಟಿದೆ? ಇವರ ನನ್ನ ಮಾಮ, ಇವರ ನನ್ನ ಕಾಕ. ಯಾಕ? ನೆಟ್ವರ್ಕ್ ಆಫ್ ರಿಲೇಶನ್ಶಿಪ್. ನನ್ನ ಪ್ರಪಂಚದಲ್ಲಿ, ನನ್ನ ಜೀವನದಲ್ಲಿ ಇದ ವಿದ್ಯೆ ನಾ ಯಾಕೆ ಕಲಿತೆ? ಇದ ಶಿಕ್ಷಣ ಯಾಕ? ಇದ ನೌಕರಿ ಯಾಕ? ಇದ ಮದುವೆ ಯಾಕ? ಯುವ ಮಕ್ಕಳು ಯಾಕ? ಇದ ನಮ್ಗೆ ಜಡ್ಡು ಜಾಪತ್ರಿ ಯಾಕೆ? ಈ ನನ್ನ ದೇಹದ ಪರಿಸ್ಥಿತಿ ಮುಂಚೆ ನಾನು 10,000 ಮೈಲ್ ಅಡ್ಡಾಡಿದ್ದೆ. ಆದ್ರೆ ಈ ದೇಹದ ಹಿಂದೆ ಒಂದು ಪ್ರಾರಬ್ಧ ಅಂತಲ್ಲ. ಪ್ರಾರಬ್ಧ ಅಂತೇನದನ್ನು ನಮ್ಮ ಈ ಒಂದು ಜೀವನದ ಹಿಂದೆ ಇನ್ನೊಂದು ಜೀವನದಿಂದ ಸಂಬಂಧವಾಗಿರ್ತಕ್ಕಂಥ ಇವೆಲ್ಲ ಅಲ್ಲಿಂದ ಬಂದದ್ದು ಇರ್ತಾವ. ಅದು ನಮಗೂ ಕಲ್ಪನಾ ಇಲ್ಲ. ಸದ್ಯ ನೋಡಿ, ನಮ್ಮ ದೇಹದಲ್ಲಿ 80% ಲಿವರ್ ಡ್ಯಾಮೇಜ್ ಅದ, ಹಾರ್ಟ್ ಆಪರೇಷನ್ ಆಗ್ಯದ, BP ಅದ, ಶುಗರ್ ಅದ, ಎರಡೂ ಇವೇನುವ ಮಸಲ್ಸ್ ಟೇರ್ ಅದ. ಜಠರದಲ್ಲಿ ಹೋಲ್ಸವ ಅಂತ, ಮೊಣಕಾಲು ನೋವು. ಏನ್ ಮಾಡ್ಲಿಕ್ಕೆ? ಪ್ರಾರಬ್ಧ, ದೇಹದ ಪ್ರಾರಬ್ಧ. ಡಾಕ್ಟರ್ ನಮ್ ಕಿವ್ಯಾಗ ಹೇಳಾರ, ಗುರುಗಳ ಸಕ್ರಿ ತಿಂದ್ರಿ ಗನ ಹೋಗಿತ್ತೀವಿ, ಏನಂದ್ ನಮ್ ಕೈಯಾಗದ. ನಾಳೆ ಮುಂಜಾನೆ ನನಗೆ ಅಲ್ಲಿ ಹೋಗ್ಬೇಕಾಗಿದೆ ಅಂತ ರಾತ್ರಿ ನಿಶ್ಚಯ ಮಾಡಿ ಮಲ್ಕೊಂಡು ಮುಂಜಾನೆ ಕೂಡ ಭಯಂಕರ ಜ್ವರ ಬಂತು. ನಮ್ ಕೈಯಾಗದ. ನಿನ್ನೆ ಬರ್ಬೇಕಂತ ಮಾಡಿದ್ವಿ, ಬರ್ಲಿಕ್ಕೆ ಹತ್ತಿದ್ವಿ. ನಮ್ಮ ಊರಿಗೆ ಹೋಗಿದ್ವಿ, ಯಾದವಾಡಕ್ಕೆ ಹೋಗಿದ್ವಿ. ಎಲ್ಲ ನಮ್ಮ ತಮ್ಮ ಗುಡಿ ಕಟ್ಟಿಸ್ಕೊಳ್ತಾರೆ, ನೋಡ್ಲಿಕ್ಕೆ ಹೋಗಿದ್ವಿ. ಬರೋ ಮುಂದೆ ಎರಗಟ್ಟಿ ಒಳಗೆ ನಮ್ದು ಇನ್ನೊಂದು ದೊಡ್ಡ ಗಾಡಿ ಅದ, ಕಿಯಾ ಅಂತ. ಆ ಗಾಡಿಗೆ ಒಂದು ಟ್ರಕ್ ಬಂದು ಹೊಡೆದು, ಅದು ಆಕ್ಸಿಡೆಂಟ್ ಆಗಿ ಲೈಟ್ ಮಿರರ್ ಮುರಿದು, ಸೀಟ್ ಇದಕ್ಕೆ ತಗಡಿಗೆ ಪೆಟ್ಟಾಗಿ ಅಲ್ಲೇ ಒಂದು ತಾಸು. ಹೆಪ್ಪಳ್ಳಿ ಬಂದು ಹತ್ತು ತನಕ 9-9:30 ಆಯ್ತು. ಆಮೇಲೆ ಉಪಾಸನಾ ಊಟ ಅನ್ಕೊಂಡು ದಿಸ್ ವರ್ಲ್ಡ್ ಇಸ್ ಗ್ರೇಟ್ ಡಿವೈನ್ ಡಿಸೈನ್. ಇದೊಂದು ವ್ಯವಸ್ಥೆ ಅದ. ನಾವು ಜಿಗದಾಗಲಿ ಏನು ಉಪಯೋಗ? ಇಲ್ಲೊಂದು ಡೈರೆಕ್ಷನ್ ಅದ ಹಿಂದೆ. ನೀವೆಲ್ಲರೂ ಇವತ್ತಿಲ್ಲಿ ಕೂಡ್ಬೇಕು, ನಾವೇನು ನಾವು ಕೇಳಬೇಕು, ಇರೋ ಬಹಳಷ್ಟು ಮಂದಿ ಅನುಗ್ರಹ ತಗೋಬೇಕು, ಜಪ ಮಾಡಬೇಕು. ಈಶ್ವರಿ ಯೋಜನೆ. ಒಬ್ರು ಮಹಾರಾಜರ ಶಿಷ್ಯ, ವ್ರಜಮೋಹನ್ ದೀಕ್ಷಿತ್. ಅವ್ರು ಮಹಾರಾಜರು ಏನ್ರು, ಮಹಾರಾಜ್ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮ ಈ ಪ್ರಪಂಚದಲ್ಲಿ ಹೆಂಗ್ ವ್ಯವಹರಿಸ್ತಾನೆ? ಮಹಾರಾಜ್ ಏನ್ ಮಾಡ್ತೀವಿ?
ನಾನು ಸಿನಿಮಾದ ಕಥೆ ಬರೀ ಬರಲು ಏನ್ ಮಾಡ್ತೀವಿ ನಾವು ಪ್ರೊಡ್ಯೂಸರಿಗೆ ಕೊಡ್ತೀವಿ, ನಿರ್ಮಾಪಕರಿಗೆ. ಅವ್ರೇನ್ ಮಾಡ್ತಾರೆ, ನಿರ್ದೇಶಕರಿಗೆ ತೋರಿಸ್ತಾರೆ, ಅವ್ರಿಗೆ ಪಸಂದ್ ಬಂದ್ಮೇಲೆ ಶೂಟಿಂಗ್ ಶುರು. ನಾವು ನೋಡ್ತೀವಿ ಸಿನಿಮಾ ನೋಡೋ ಪದ್ಧತಿ ಯಾರು, ನಾವು ನೋಡೋದಿಲ್ಲ, ಸಿನಿಮಾ ನೋಡೋದು ನಾವು ನೋಡ್ತಾರೆ. ಸಿನಿಮಾ ನೋಡೋ ಪದ್ಧತಿ ಯಾರು, ಒಂದೇನೋ ಬರೀ ಕಥೆ ನೋಡ್ಕೊತ ಹೋಗ್ತಾರೆ, ಇನ್ನೊಬ್ಬರು ಸ್ವಲ್ಪ ಅದನ್ನು ವಿಮರ್ಶಾತ್ಮಕವಾಗಿ ನೋಡೋರು, ಸೂಕ್ಷ್ಮವಾಗಿ ನೋಡೋರು, ಡೈರೆಕ್ಷನ್ ಅಂತಿರ್ತಾರೆ. ಈಗ ಏನ್ ಡೈರೆಕ್ಷನ್ ರೀ ಅಂತ ಮಹಾರಾಜರು ಏನಂದ್ರು, ಹಂಗ ನೀವು ಪಡೆದೇ ನಾನು ಡೈರೆಕ್ಟರ್ ಕಂಡೇನು ಕಾಣಿಸ್ತಾನೆ ಇಲ್ಲ. ಮತ್ತೆ ಹೆಂಗೆ ಒಂದು ಸಿನಿಮಾ ಆಗ್ಬೇಕಾದ್ರೆ ಹಿಂದೊಬ್ಬ ಡೈರೆಕ್ಟರ್ ಇದ್ದಾನಿಲ್ಲ, ಹಂಗೋ ಹಂಗೆ ಇವತ್ತಿನ ಈ ಸಿನಿಮಾ ನಡಿಬೇಕಾದ್ರೆ ನಾವು ಹಿಂದ್ ಡೈರೆಕ್ಟರ್ ಇರ್ತಾನೆ. ನಾವು ಅಂತಿರ್ತೀವಿ ಕಾಲ ಮುಂದೆ ಓಡಿ ಹೋಗ್ತಿರ್ತಾನೆ, ಸಾಮಾನು ತಗೊಂಡು ಹಿಂದಿಂದ ಇಬ್ಬರು ಪೊಲೀಸರು ಬೆನ್ನ ಹತ್ತಿರ್ತಾರೆ, ಮುಂಕೂತ ಹೋಗಿ ಅವ್ನ ಕಾಲ ಎತ್ತಾಗ ಹೋಗ್ತಾನೆ, ಪೊಲೀಸರು ಇರ್ತಾರೆ. ನಮ್ಗೆ ಅನಿಸ್ತವ ಸ್ವಲ್ಪ ಜನ ತಗೊಂಡು ನೋಡ್ರಿ ಅಂತ. ಖರೆ ಡೈರೆಕ್ಟರ್ನ ಹಂಗೆ ಹೇಳ್ಯಾರ, ನೀ ಇತ್ಲಾಗ ಓಡು, ನೀ ಇತ್ಲಾಗ ಓಡು, ನಾವು ವಿಚಾರ ಮಾಡಿ ಉಪಯೋಗಿ. ಪ್ರತಿಯೊಂದಕ್ಕೂ ಅದರದ್ದೇ ಆಗಿರೋ ಒಂದು ಕಾಲ ನಿಶ್ಚಿತ, ಸಮಯ ಸೆ ಪಹಲೆ और प्रारब्ध से अधिक किसी को कुछ नहीं. ಜೀವನ ಅಂದ್ರೆ ಒಂದು ಕಲಾ ರೀ, ಲೈಫ್ ಈಸ್ ಅನ್ ಆರ್ಟ್. ನಾವು ಅದನ್ನೆಲ್ಲ ಥಿಯರಿ ತಿಳ್ಕೊಂಡು ಅದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಸಾಧ್ಯ. ನಾವೆಲ್ಲರೂ ಸುಖಕ್ಕೆ ತಿಳ್ಕೊಳ್ತೀವಿ. ಏನಿಲ್ರಿ, ಇವ್ರಿಬ್ರು ಹೆಣ್ಮಕ್ಳು ಮದುವೆ ಮಾಡಿ ಹುಡುಗರಿಗೆ ನೌಕರಿ ಹೆಚ್ಚು, ನಾವು ಆರಾಮ ನಿಮ್ಮ ಕೈಯಾಗಲ್ಲ. ಎಲ್ಲ ಹೆಣ್ಮಕ್ಳು ಮದುವೆ ಮಾಡಿ ಎಲ್ಲ ಹುಡುಗರಿಗೆ ನೌಕರಿ ಹಚ್ಚಿ ಅವೆಲ್ಲ ಏನದ ಫಾರಿನ್ಗೆ ಹೋಗಿ ಅಮೇರಿಕಾದಾಗಿ ಸೆಟ್ಲ್ ಆಗಿ ಮುದುಕಿ ಮನೆಯೊಳಗೆ ಒಂದು ಕೊತ್ತಂಬರಿ ಸೀಡು ತಂದು ಕೊಡೋರು ದಿಕ್ಕಿಲ್ದಾನೆ ನನ್ನ ಮಕ್ಕಳು ಅಮೇರಿಕಾದಾಗಿರ್ತಾರೆ. ನಿಮ್ಮ ಪರಿಸ್ಥಿತಿ ನೋಡ್ರಿ, ನಿಮ್ ಕೊತ್ತಂಬರಿ ಸೀಡು ತಂದು ಕೊಡೋರು ದಿಕ್ಕಿರಂಗಿಲ್ಲ. ಮತ್ತೆ ಮಕ್ಕಳು ಫೋನ್ ಬರ್ತಾರ, ಅಮ್ಮ ಅಪ್ಪ ಬಾಣಂತನಕ್ಕೆ ಬನ್ನಿ. ಇವು ಮತ್ತಲ್ಲಿ ಮುದುಕಿ ಎಷ್ಟು ಖುಷಿ ರೀ, ನಾವು ಅಮೇರಿಕಕ್ಕೆ ಹೋಗ್ತೀವಿ. ಹೋದ್ರು 4 ದಿವಸ ಮನ್ಯಾಗ ಅಷ್ಟು ಚಂದಾಗಿ ಅವಿಬ್ರು ಗಂಡ ಹೆಂಡತಿ ನೌಕರಿ ಹೋಗೋರು. ಈ ಮುದುಕಿ ಈ ಕೊಲೆಗ ಆ ಕೊಲೆಗ ಈ ಕೊಲೆ ಪಿಶಾಚಿ ಜೊತೆ ಅಡ್ಡಾಡ್ಕೋತ, ಹೊರಗಿನ ಭಾಷೆ ಗೊತ್ತಿಲ್ಲ, ಜನರ ಪರಿಚಯ ಇಲ್ಲ. ಹಿಂಗ ಒಂದು ತಿಂಗಳು ಪತ್ತು ನಮಗೆ ಬ್ಯಾಸರ ಬಂತಪ್ಪ, ನಮ್ಮ ಪರಿಸ್ಥಿತಿ. ಎಷ್ಟರೇ ನಾವು ಸುಖ 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 ಅಂತ ಮಾಡ್ತೀವಿ. ಏನ್ ಮಾಡ್ಬೇಕು? ಯಾವ ಈ ದೃಶ್ಯ ಜಗತ್ತಿನೊಳಗೆ ಪ್ರಪಂಚದೊಳಗೆ ನಾವು ಸುಖದ ಶೋಧ ಮಾಡ್ಲಿಕ್ಕೆ ಹತ್ತೀವೋ ಅದ್ರೊಳಗ ಸುಖ ಅದನೋ ಇಲ್ಲೋ ಇದನ್ನೇ ವಿಚಾರ ಮಾಡಕ್ಕಿಲ್ಲ. ನಾವು ಇಷ್ಟು ವರ್ಷ ಆತ ಇದ್ರೊಳಗಿಂದ ಅದು ಹಂಗ ಸುಖ ಆಗ್ತದೆ, ಹಿಂಗ ಸುಖ ಆಗ್ತದೆ. ಏನಿಲ್ರಿ, ನಮ್ಮ ಕಾರ್ ಹಳಿದಾಗಿದೆ, ಹೊಸ ಕಾರ್ ತಗೊಂಡ್ವಿ ಅಂದ್ರೆ ಆರಾಮ 10 ಕಾಲವ. ನಾವು ಆ ಗಾಲಿಗಿಂತಲೂ ಹೆಚ್ಚು ಜೋಡಿ ನಮ್ಮ ತಲೆ ಚಕ್ರ ತಿರುಗ್ತದೆ. ಒಂದು ಮುದುಕಿ ಸಾಯಂಕಾಲ 8 ಗಂಟೆಗೆ ತನ್ನ ಮನೆ ಮುಂದೆ ಟ್ಯೂಬ್ಲೈಟ್ ಬೆಳಕಿನೊಳಗೆ ಏನೋ ಹುಡುಕ್ತಾ ಇತ್ತು. ಆಕೆ ಬಹಳ ತನಕ ಹುಡುಕ್ತಾ ಇರೋದನ್ನ ಒಬ್ಬ ಹುಡುಗ ನೋಡ್ಕೊಂಡು ನಿಂತಿದ್ದ. ಅವ್ನು ಕೇಳಿದ, ಅಜ್ಜಿ ಏನ್ ಹುಡುಕತ್ತೀರಿ, ಎಷ್ಟೊತ್ತಾತು? ಆಕೆಂದು ಸೂಜಿ ಕಾದಲ್ಪ ಹುಡುಕಿದ್ರು. ಆ ಹುಡುಗನ ಹತ್ಲ ಇತ್ಲ ನೋಡಿದ ಸೂಜಿ ಸಿಗ್ಲಿಲ್ಲ. ಅಜ್ಜಿ ಸಲ ಎಲ್ಲಿ ಬಿದ್ದದ ಹೇಳ್ರಿ, ಹುಡುಕಿ ಕೊಡ್ತೀವಿ. ಯಾಕೆಂದ್ರೆ ಒಳಗೆ ಅಡಿಗೆ ಮನೆ ಬಿದ್ದದ. ಅಡಿಗೆ ಮನೆ ಬಿದ್ದರೆ ಸೂಜಿ ಇಲ್ಲೇ ಹುಡುಕ್ತೀವಿ. ಅಲ್ಲಿ ಕತ್ಲೆ ಅದನ, ಇಲ್ಲಿ ಬೆಳಕದ, ಅದಕ್ಕೆ ನಮ್ದು ಇದ ಪರಿಸ್ಥಿತಿ. ಸಮಾಧಾನ, ಶಾಂತಿ, ಸುಖ, ತೃಪ್ತಿ, ಆನಂದ ಅನ್ನುವಂಥ ಸೂಜಿ ಕಳ್ಕೊಂಡಿರೋರು ಒಂದು ಕಡೆಗೆ ಹುಡುಕರ್ಕಂತಿರೋರು. ಈ ಥಳಕ ಬೆಳಕಿನ ಪ್ರಪಂಚದಲ್ಲಿ ನಾವು ಸುಖ ಹುಡುಕ್ತಾ ಇದ್ದೀವಿ. ಅದು ಕಳ್ಕೊಂಡಿರೋರು ಒಳಗದ ಶಾಂತಿ, ಸಮಾಧಾನ, ಆನಂದ, ತೃಪ್ತಿ ಅಂತಃಕರಣದಾಗ.
ಈ ಪ್ರಪಂಚದ ಹಿಂದೆ ಒಂದು ವಸ್ತು ಎಂಥದ್ದದ ಅಂದ್ರೆ ಅದನ್ನು ನಿಜವಾದ ಅದೇ ವಾಸ್ತವಿಕವಾಗಿರ್ತಕ್ಕಂಥ ಅಷ್ಟ ಅಲ್ಲದೆ ಆನಂದ ಸಾಗರದಲ್ಲಿ ಆನಂದದ ಒಂದು ಖಣಿ ಅದ. ನಮ್ಗೆ ಹತ್ರ ಲಕ್ಷ್ಯ ಇಲ್ಲ. ಆದ್ರಿಂದ ಆಯುಷ್ಯ ಕಳೆದು ಹೋಗ್ತದೆ. ಮತ್ತದೇ ಅಸಮಾಧಾನ, ಅಶಾಂತಿ, ಅದೇ ಅತೃಪ್ತಿ ಒಳಗೆ ನಾವು ಅದು ಏನ್ ಮಾಡಬೇಕು? ಮಹಾರಾಜರು ಒಬ್ರು ಏನಂದ್ ಮಹಾರಾಜ್ ಮನೆಯೊಳಗೆ ಎಲ್ಲ ಅನುಕೂಲದಲ್ಲಿ ಕರೆ ಸಮಾಧಾನ ಇಲ್ಲ. ಮಹಾರಾಜ ಹೇಳಿದ್ರು ಈ ಪ್ರಪಂಚದೊಳಗೆ ಸಮಾಧಾನ ಅನ್ನುವಂಥ ವಸ್ತುನೇ ಇಲ್ಲ. ಈ ಪ್ರಪಂಚದ ಯಾವುದೇ ವಸ್ತು, ವ್ಯಕ್ತಿ, ಪರಿಸ್ಥಿತಿ ಸಮಾಧಾನ ರಾ ಮಟೀರಿಯಲ್ ಅಲ್ಲ. ಇದರೊಳಗಿಂದ ನೀವು ಸಮಾಧಾನ ಪ್ರೊಡಕ್ಷನ್ ಮಾಡಿಕೊಡ್ತೀನಿ ವಿಷಯ. ಸಮಾಧಾನ ಎಲ್ಲದನೋ ಅಲ್ಲೇ ಹೋಗು. ಸಮಾಧಾನ ಎಲ್ಲಿದ? ಭಗವಂತನ ಅನುಸಂಧಾನದಲ್ಲಿ, ಭಗವಂತನ ನಾಮಸ್ಮರಣೆಯಲ್ಲಿ, ಭಗವಂತನ ಭಕ್ತಿ ಒಳಗದ, ಭಗವಂತನ ಶರಣಾಗತಿ ಒಳಗದ. ಈ ವಿಶ್ವದ ಪ್ರತಿಯೊಂದು ಘಟನಾದಿಂದ ಅವಂದ ಕೈಯದ, ಅವಂದ ಸತ್ತಾನ. ಭೀಷಾಸ್ಮಾದ್ವಾತಃ ಪವತೆ ಭೀಷೋದೀತಿ ಸೂರ್ಯಃ ಭೀಷಾಸ್ಮಾದಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಃ. ಉಪನಿಷತ್ನಲ್ಲಿ ಅವನ ಭಯದಿಂದ ಸೂರ್ಯ ತನ್ನ ಸಮಯಕ್ಕನುಸಾರವಾಗಿ ಉದಯ, ಭೀಷಾಸ್ಮಾ ಗಾಳಿ ತನ್ನ ಪದ್ಧತಿಗೆ ಅನುಸಾರವಾಗಿ ಬೀಸ, ಭೀಷೋದೀತಿ ಸೂರ್ಯ. ಈ ವಿಶ್ವದ ಪ್ರತಿಯೊಂದು ಘಟನಾದಿಂದ ವಿಶ್ವ ನಿಯಾಮಕನೊಂದು ಸತ್ತ. ನೀವು ಅವನಿಗೆ ದೇವರನ್ರಿ, ಭಗವಂತನ್ರಿ, ಆತ್ಮ ಅನ್ರಿ, ಬ್ರಹ್ಮ ಅನ್ರಿ, ಏನಾದ್ರು ಅಂಥ ಪರಮಾತ್ಮ ಸ್ವರೂಪವನ್ನು ನಿರ್ಗುಣ ನಿರಾಕಾರವು ಸಾಕಾರವು ಹೆಂಗೋ ಇದ್ದ. ಅವನನ್ನು ನಾವು ದೃಶ್ಯದಲ್ಲಿದ್ದುಕೊಂಡು, ಈ ಪ್ರಪಂಚದಲ್ಲಿ ದೇಹ ಭಾವದಲ್ಲಿದ್ದುಕೊಂಡು ಅವನೇನಾದ್ರೂ ಒಂದು ಸಿಂಬಾಲ್ ಬೇಕಲ್ಲ ನಮಗೆ. ಅವನನ್ನ ನಮ್ಮ ಹೃದಯದಲ್ಲಿ ಅಂತಃಕರಣದಲ್ಲಿ ತುಂಬಿಕೊಳ್ಳಿಕ್ಕೆ ಒಂದೇನಾದ್ರೂ ಸಿಂಬಾಲ್ ಬೇಕಲ್ಲ. ಭಗವಂತನ ಇರುವಿಕೆಯ ಅರಿವಿನ ಅನುಸಂಧಾನದ ಚಿಹ್ನ ಅಂದ್ರೆ ಏನು ಅಂದ್ರೆ ಭಗವಂತನ ನಾಮ. ನಾಮ ಅಂದ್ರೆ ಏನು ಅಂದ್ರೆ ಭಗವಂತನ ನಾಮ ಅಂದ್ರೆ ಸಮಾಧಾನದ ಕ್ಯಾಪ್ಸೂಲ್ ಇತ್ತಂದ್ರೆ. ಭಗವದ್ಗೀತಾದಲ್ಲಿ ಭಗವಂತ ಹೇಳ್ತಾರೆ, ಅಪಿಚೇತ್ಸು ದುರಾಚಾರೋ ಭಜತೆ ಮಾಮನನ್ಯ ಭಾವ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸಿತೋ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಶ್ವಚ್ಛಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿ ನಮೇ ಭಕ್ತ ಪ್ರಣಶ್ಯ. ಅಪಿಚೇತ್ಸು ದುರಾಚಾರ, ಎಂಥ ದುರಾಚಾರಿನ ಯಾಕಾಗುತ್ತೆ? ಒಂದ್ಸಲ ಮನುಷ್ಯನ ನಿರ್ಧಾರ ಮಾಡಿದ ನಾನು ನಾಮಸ್ಮರಣೆ ಮಾಡಬೇಕು ಅಂತ ಮನುಷ್ಯನ ಬಂತು ಅಂದ್ರೆ ಸಾಧುರೇವ ಸಂಬಂಧ, ಅವನು ಸಜ್ಜನ ಆದಂತ ತಿಳ್ಕೊ. ಸಮ್ಯಕ್ ವ್ಯವಸ್ಥಿತ ವಯಸ್ಸ ಅವನ ಅತಿ ವ್ಯವಸ್ಥಿತ ಆಗ್ತಾನೆ, ಸರಿಯಾಗಿ ನಡೀತಕ್ಕಂಥ ಮಾಡ್ತಾನೆ. ಮತ್ತಿಷ್ಟಾದ ಕ್ಷಿಪ್ರಂ ಭವತಿ ಧರ್ಮಾತ್ಮ, ಬಹಳ ಬೇಗನೆ ಧರ್ಮಾತ್ಮ ಶಶ್ವಚ್ಛಾಂತಿ ನಿಗಚ್ಚತಿ, ಶಾಶ್ವತವಾದ ಶಾಂತಿ ಸಮಾಧಾನ ಪಡ. ಮಹಾರಾಜನ ಕೇಳಿ, ಮಹಾರಾಜ ಕೈಯ ಜಪ್ಮಾಲಿ ಹಿಡ್ಕೊಂಡು ಕೂಡಲೇ ಅವ್ನು ಸಾಧು ಆದೇನ್ರಿ? ಮಹಾರಾಜಂದ್ರು ಆಗೇ ಬಿಟ್ಟ. ಅದೇ ಜಪ್ಮಾಲಿ ಹಿಡ್ಕೊಂಡು ಕೂಡಲೇ ಸಾಧು ಆದ? ಹಾಗೆ ಬಿಟ್ಟ. ಸಾಧು ಅಂದ್ರೆ ಗಡ್ಡ ಗಿಡ್ಡ ಬಿಟ್ಕೊಂಡು ನಾವು ಅಲ್ರಿ, ಸಾಧು ಮನುಷ್ಯ. ಅಗದಿ ಸಾಧುವ ಸಂಭಾಯ್ತ ಮನುಷ್ಯ ಇದ್ದಾನೆ, ಸಜ್ಜನ ಮನುಷ್ಯ. ಅದಂಗ್ರಿ ನಿಮ್ಮ ಮಗ್ಗಲ ಮನೆಯವರು ಕಾಶಿಗೆ ಹೋಗ್ಬೇಕು ಅಂತ ಎಲ್ಲ ತಯಾರಿ ಮಾಡಿ ಬ್ಯಾಗ್ ಗೀಗು ಲಗೇಜು ಎಲ್ಲ ಹಾಕಿ ಕಾಲ್ನ ಹಾಕೊಂಡು ಮನೆಗೆ ಬಾಗಿಲಿಗೆ ಬೀಗ ಹಾಕಿ ಕಾಲ್ನ್ಯಾಗ ಕೂತು ಹೋದ್ರು. ಅವ್ರು ಹತ್ರ ಹೋದ್ರು ಒಂದು 5 ನಿಮಿಷ ಆಗಿತ್ತು. ಅಷ್ಟೊತ್ತಿಗೆ ಒಬ್ರು ಬಂದು ಕೇಳಿದ್ರು, ಇವ್ರು ಎಲ್ಲಿ ಹೋದ್ರಿ ಅಂತ ಕೇಳಿ ಏನ್ ಹೇಳ್ತೀವಿ? ಕಾಶಿಗೆ ಹೋದ್ರು. ಅದೇ ಇನ್ನು ಸ್ಟೇಷನ್ ಮುಟ್ಟಿಲ್ಲ ಅವರು. ನಾವೇನಂತೀವಿ ಕಾಶಿಗೆ ಹೋದ್ರಿ ಅಂದ್ರೆ ಅರ್ಥ ಏನೇ ಅಂದ್ರೆ
ನಾವು ನಾಮಸ್ಮರಣೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಮನಸ್ಸಿನ ತಂದುಕೊಂಡಿವಿ ಅಂದ್ರೆ ಸಾಕು. ಮಹಾರಾಜ ಹೇಳಿದ್ರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ತನ್ನ ಮನಸ್ಸಿನೊಳಗೆ ನಾನು ಆಯುಷ್ಯ ತುಂಬ ನಾಮಸ್ಮರಣೆ ಮಾಡಬೇಕು ಅನ್ನುವಂಥ ಭಾವನೆ ಉಳ್ಳವನು ನಿರ್ಮಾಣ ಆದ ಅಂದ್ರೆ ಆ ಸಮಾಜದ ಭಾಗ್ಯ ಅಂತ ತಿಳ್ಕೋಬೇಕು. ಭಾರತೀಯ ಸನಾತನ ವೈದಿಕ ಸಂಸ್ಕೃತಿ ಎಂಥ ಒಂದು ನಮ್ಮ ಜೀವನದಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ನಮ್ಮ ಪ್ರಪಂಚದಲ್ಲಿ ಎಲ್ಲಿವರೆಗೂ ಭಗವಂತ ಬರಂಗಿಲ್ವೋ ಅಲ್ಲಿವರೆಗೂ ನಮ್ಮ ಪ್ರಪಂಚ ಸುಖಿ ಆಗಲಿಕ್ಕೆ. ಯಾಕಂದ್ರೆ ನಾವು ಇದ್ದವರೆಲ್ಲರೂ ಅಪೂರ್ಣ ಇದ್ದೀವಿ. ನಮ್ಮ ಅಪೂರ್ಣವಾಗಿರ್ತಕ್ಕಂಥ ಈ ಪ್ರಪಂಚವನ್ನು ಪರಿಪೂರ್ಣ ಮಾಡಬೇಕು ಅಂದ್ರೆ ಅಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ತತ್ವವನ್ನ ತರಬೇಕು. ಅದು ಯಾವುದು ಭಗವಂತ. ಭಗವಂತನ ತರಬೇಕಂದ್ರೆ ಏನ್ ಮಾಡಬೇಕು ಅಂದ್ರೆ ಅವನದೇನು ಒಂದು ಚಿಹ್ನ ಅದನ್ನು, ಸಿಂಬಾಲ್ ಅದನ್ನು. ನಾಮಸ್ಮರಣೆ ಸುಮ್ಮನೆ ಹಂಗ ಅಲ್ಲದೆ ನಾಮನಿ ಯಾವತಿ ಶಕ್ತಿ ಪಾಪ ನಿರ್ಹರಣೆ ಹರೇ ತಾವತ್ ಕರ್ತುನ್ನ ಶಕ್ನೋತಿ ಪಾತಕಂ ಪಾತಕೀ ಜನ. ಎಂಥ ಮಹಾಪಾಪಿಯೂ ಅಷ್ಟು ಪಾಪವನ್ನು ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ಎಷ್ಟು ಪಾಪವನ್ನು ಹರಣ ಮಾಡುವ ಶಕ್ತಿ ಆ ಭಗವಂತನ ನಾಮದಲ್ಲಿರ್ತದೆ. ಜೀವನದೊಳಗೆ ಎಲ್ಲ ದುಃಖಕ್ಕೆ ಮೂಲ ಕಾರಣ ಏನು ಅಂದ್ರೆ ನಾವು ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪದ ಫಲ. ಹಿಂಗ್ಯಾಕೆ ಅನ್ನೋ ಪ್ರಶ್ನೆಗೆ ಅಲ್ಲಿ ಏನು ಪ್ರಶ್ನೆನೇ ಇಲ್ರಿ. ನಮ್ಮ ಕರ್ಮದ ಫಲ. ನಾವು ಇಂಥ ಮಗ ಯಾಕೆ ಹುಟ್ಟಿದ್ರಿ ಅಂತಿರ್ತೀವ್ರಿ, ನೋಡ್ತಿರ್ತೀವಿ ನಾವು. ನಮಗ ಯಾಕ್ರಿ ಈ ದುಃಖ ಅಂತೀವಿ. ಈಗ ಭಗವಂತನ ಪಕ್ಷಪಾತಿ ಇದ್ದಾನೆ. ನಿಮಗ ದುಃಖ ಕೊಡ್ಲಿಕ್ಕೆ ಅವನಿಗೆ ಇಷ್ಟೊಂದು ಸೌಡದ ಅಂದ್ರೆ ನಿಮ್ಮನ್ನ ಆರಿಸಿ ನಿಮಗ ದುಃಖ ಕೊಡ್ಲಿಕ್ಕೆ. ಅವನು ನಿಷ್ಪಕ್ಷಪಾತಿ ಇದ್ದ. ಅವ್ರವ್ರ ಕರ್ಮ ಫಲವನ್ನು ಅವ್ರು ಕೊಡ್ತಾರೆ. ಇಲ್ಲದೇ ಇದ್ರು ಒಬ್ರು ಶ್ರೀಮಂತ ಯಾಕೆ, ಒಬ್ರು ಬಡವರು ಯಾಕೆ, ಒಬ್ಬ ಅವ್ ಹಂಗೆ ಯಾಕೆ, ಒಬ್ಬ ಹಿಂಗೆ ಯಾಕೆ, ಅಷ್ಟು ಏನು ಉತ್ತರ ಹೇಳಿ. ನಮ್ಮ ಕರ್ಮ ಫಲ ಅದು ಇದಕ್ಕೂ ಅರ್ಥ. ನಮ್ಮ ಕರ್ಮ ಫಲ ನಮಗಿರ್ಲಿ, ನಮ್ಮ ಪ್ರಾರಬ್ಧ ನಮಗಿರ್ಲಿ. ಈ ಪ್ರಾರಬ್ಧ ಅಂದ್ರೆ ಏನು ಅಂದ್ರೆ ಮೊದಲನೇದಾಗಿ ಶರೀರ ಪ್ರಾರಬ್ಧ. ತಾಯಿ ಹೊಟ್ಟೆಯೊಳಗೆ ಇರ್ಬೇಕಾದ್ರೆ ನಾವು ಏನಾಗಬೇಕು ಅನ್ನೋದು ಪ್ರಾರಬ್ಧ. ಆದ ಬಳಿಕ ಮುಗಿದು ಹೋಗಿ ಮೊನ್ನೊಬ್ರು ಹೆಣ್ಮಗಳು ಬಂದಿದ್ದು 7 ತಿಂಗಳ ಅಂತಕಿಗೆ ಗರ್ಭಿಣಿ ಗಂಡಸ್ ಮಗ ಆಗಲಿ ಅಂತ ಆಶೀರ್ವಾದ ಮಾಡಿದ್ರು. ನಾವೊಂದು 7 ತಿಂಗಳು ಆಗ್ಬಿಟ್ರದು ಇನ್ನೇನು ನಾ ಹೆಂಗೆ ಮಾಡಿದ್ರು. ಏನಿದ್ದು ಸಮಾಜದಲ್ಲಿ ಸ್ವೀಕಾರ ಮಾಡಿ ಅವ್ರು ಹಂಗ್ಯಾಕ ನಾವು ಹಿಂಗ್ಯಾಕ. ನಮ್ಮ ಪ್ರಾರಬ್ಧ. ತಾಯಿ ಹೊಟ್ಟೆಯೊಳಗಿದ್ದಾಗ ನಿರ್ಣಯ ಆಗ್ಬಿಟ್ಟದ ನಾವ್ ಏನಾಗಬೇಕು, ಹೆಂಗಾಗಬೇಕು, ನಾವು ಎಷ್ಟು ಬುದ್ಧಿವಂತರಾಗಬೇಕು ಅನ್ನೋದು ನಿರ್ಣಯ. ನಮ್ಮ ಮೆದುಳು ತಾಯಿ ಹೊಟ್ಟೆಯಾಗಿದ್ದಾಗ ರಚನೆ ಆಗಿಬಿಟ್ಟದ. ಎಷ್ಟು ವ್ಯಾಟೇಜ್ ಆಗ್ಬೇಕು. 5ನೇ ಕ್ಲಾಸು ಇನ್ಸ್ಪೆಕ್ಷನ್ ಇತ್ತು. ಸಾಹೇಬರು ಬಂದಿದ್ರು. ಮಹಾರಾಜನ್ ಮಾಸ್ತರ್ ಕೇಳಿ, ಮಾಸ್ತರ್ ಅಂಕಿಮಾಗಿ ಕಲಿಸಿರಿ ಅಂತ. ಕಲಿಸಿದ್ರಿ. ಕಲಿಸಿದ್ರಿ ಎಲ್ತನ ಕಲಿಸಿದ್ರಿ, 10 ಕೇಳೇ ಇಲ್ರಿ. ಕೇಳ್ರಿ 9-4 ಎಷ್ಟು ರೂಪಾಯಿ ಒಂದು ಹುಡುಗ ಕೈ ಮಾಡಿದ. ಹಿಂದಿನ ಕಾಲಕ್ಕೆ ಅಂಕಿ ಮಂಕಿ ಅಂತ ಇರ್ತಿದ್ವಿ. ಈಗ ಎಲ್ಲ ಏನಿಲ್ಲ, ಈಗ ಎಲ್ಲ ಮೊಬೈಲ್ ಮೇಲೆ. ಆ ಹುಡುಗ ಹೇಳಿದ 63 ಅಂತ. 9-4 63. ಏನ್ರಿ ಮಾಸ್ತರ್ 63 ಹೇಳ್ತಾನ, ಭಾಳ ಚಲೋ ಅಂತ ಹೇಳಿ. ಮುಂಚೆ 1000 ಗಂಟೆ ಹೇಳ್ತಿದ್ದ, ಕಟ್ಟದು ಈಗ 63 ತಂದೀವಿ. ಇನ್ನೊಂದು 4 ವರ್ಷದಾಗ 36 ಬರ್ತಾನೆ. ಮಾಡವ್ರೆ ಏನ್ ಹೇಳಿ. ನೀವು 10 ಟ್ಯೂಷನ್ ಹಚ್ಚಿದ್ರಿ, ಅವೇನ ಐನ್ಸ್ಟೈನ್ ನ್ಯೂಟನ್ ಆಗ್ಬೋದು. ತಾಯಿ ಗರ್ಭದೊಳಗಿದ್ದಾಗ ಅವ್ರ ಮೆದುಳು ರೆಡಿಯಾಗಿ ಬಂದ್ಬಿಟ್ರು. 3ನೇದೇನಂದ್ರೆ ಮೂರನೇದು ನೆಟ್ವರ್ಕ್ ಆಫ್ ರಿಲೇಷನ್ಶಿಪ್. ತಾಯಿ ಯಾರು, ತಂದೆ ಯಾರು ಅಂದ್ರೆ ಮಾಮ ಯಾರು, ಕಾಕ ಯಾರು, ಅವ್ರು ಯಾರು, ಇವ್ರು ಯಾರು. ನಮಗೆ ಈ ಮಾಮ ಬೇಡ್ರಿ, ಬೇರೆ ಮಾಮ ಬೇಕಾದ್ರೆ
ತಾಯಿ ಅಣ್ಣತಮ್ಮ ಅಂದ್ರೆ ಮಾಮರ. ಮೂರನೇದು ಯಾವ ಮುಂದಿನ ಯಾವ್ದಂದ್ರೆ ಮೃತ್ಯು. ಎಲ್ಲಿ ಆಗ್ಬೇಕು ಹೆಂಗಾಗ್ಬೇಕು ನಿಶ್ಚಿತ. ಆಮೇಲೆ ಆಯುಷ್ಯ ನಾವು ಕ್ಯಾಲೆಂಡರ್ ಡೇಟ್ ಪ್ರಕಾರ ಅಂತ ಹೇಳ್ತೀವಿ, ಹಂಗಲ್ಲ. ಶ್ವಾಸೋಚ್ಛ್ವಾಸದ ಸಂಖ್ಯೆ ಆದ್ಮೇಲಿಂದ ಆಯುಷ್ಯ ನಿರ್ದಿಷ್ಟ. ನಾವು ಒಂದು ತಾಸಿಗೆ 900 ಶ್ವಾಸೋಚ್ಛ್ವಾಸ. ಅದಕ್ಕೆ ಅನುಸಾರವಾಗಿ ಒಂದು ದಿವಸಕ್ಕೆ 21,600 ಆಗ್ತದೆ. ಒಂದು 100 ವರ್ಷಕ್ಕೆ 90 ಕೋಟಿ ಶ್ವಾಸೋಚ್ಛ್ವಾಸ. ನೀವು ಎಷ್ಟು ಕೋಟಿ ದೇಹದಲ್ಲಿ ಕೋಟಿ ದೇಹ, ನಮ್ಮ ದೇಹ ಏನೋ ಇದು ಎಷ್ಟು ಕೋಟಿ ಶ್ವಾಸೋಚ್ಛ್ವಾಸ ತಗೋಬೇಕು, ಇದನ್ನ ನಮ್ಗೆ ಬರೆದು ಕಳಿಸ್ಬಿಡ್ತಾರೆ. ಅಷ್ಟಾದ್ಮೇಲೆ ಮುಗಿತು. ಡಾಕ್ಟರ್ ಬಂದು ಕೂತಿರ್ತಾರೆ, ಮೇಡಮ್ ಏನು ಕಾಳಜಿ ಮಾಡ್ಬೇಡ್ರಿ, ನಾ 2 ಇಂಜೆಕ್ಷನ್ ಕೊಡ್ತೀನಿ, ಆರಾಮ ಆಗ್ತದೆ. ಭಗವಂತನು ಅಲ್ಲೇ ಕೂತಿರ್ತಾನೆ. ಇನ್ನು 10 ಶ್ವಾಸವ ಅವನು. ಅಷ್ಟಾದ್ಮೇಲೆ ತಗೊಂಡು ಹೋಲಿಗೆ ಬಂದೀನಿ, ನೀ ಏನು ಉಳಿಸ್ತೀವೋ. ಈ ದೇಹಕ್ಕೆ ಒದಗಿ ಬರ್ತಕ್ಕಂಥ ಸುಖ ದುಃಖ, ಬಡತನ, ಶ್ರೀಮಂತಿಕೆ, ಇದೆಲ್ಲ ವ್ಯವಸ್ಥೆ. ಹೆಂಗದ ನಮ್ಮ ಪರಿಸ್ಥಿತಿ ಅಂದ್ರೆ, ಹುಬ್ಬಳ್ಳಿಯಿಂದ ಬೆಂಗಳೂರು ಹೊಂಟಿದ್ವಿ. ಮುಂಜಾನೆ 6 ಗಂಟೆಗೇನೋ ಇಂಟರ್ಸಿಟಿ ಅದ. ಹೆಂಡತಿ ಹೇಳಿದ, ಲಘು ಒಂದು ಡಬ್ಬಿ ಕಟ್ಕೊಡು, ಬೆಂಗಳೂರಿಗೆ ಹೋಗು. ಯಾಕೆ ಬಡ ಬಡ ಇಲ್ಲ, ನಮ್ಮ ಕಡೆಗೆ ಮಾಡ್ತಾರೆ. ಭಕ್ತರಿ ಝುಣಕ ಮಾಡಿದ್ರು, ಡಬ್ಬೆ ಹಾಕಿ ಕಟ್ಕೊಡ್ಸಿ. 12 ಗಂಟೆಗೆ ಎಲ್ಲರೂ ಡಬ್ಬಿ ತೆಗೆದುಕೊಂಡು ಇವನು ತೆಗೆದ. ಇವನು ಡಬ್ಬೆ ನೋಡಿದಾಗ ಝುಣಕ ಭಕ್ತರಿ. ಎದುರಿಗಿನ ಡಬ್ಬ್ಯಾಗ ನೋಡಿದ ಶ್ರೀಖಂಡ ಪುರೇ. ಎಲ್ಲೆಲ್ಲಿ ಒಂದು ಝುಣಕ ಭಕ್ತರಿ ಹೋಗ್ಬಾರ್ದು. ಬರೀ ಆ ಶ್ರೀಖಂಡ ಪುರೇ ನೋಡ್ಕೊಂಡು ಭಕ್ತರು ನೋಡ. ನಮ್ಮ ಡಬ್ಬ್ಯಾಗ ಏನಿಲ್ಲ, ನಾವು ತಿನ್ಬೇಕಿಲ್ಲ. ನಮ್ಮ ಮಕ್ಕಳು, ನಮ್ಮ ಪ್ರಪಂಚ, ನಮ್ಮ ಮನೆ, ನಮ್ಮ ಪರಿಸ್ಥಿತಿ, ನಮ್ಮ ಬಡತನ, ನಮ್ಮ ಶ್ರೀಮಂತಿಕೆ, ಇವೆಲ್ಲ ನಾವು ಕಟ್ಕೊಂಡ್ ಬಂದಿರೋ ಡಬ್ಬಿದ್ದಂಗೆ. ಸಮಾಜದಲ್ಲಿ ಇವತ್ತು ಯಾಕೆ ಸಮಾಧಾನ ಇಲ್ಲ ಅಂದ್ರೆ, ಬರೇ ನಮ್ಗೆ ಏನಾಗಿದೆ ಅಂದ್ರೆ ಒಂದು ಭ್ರಮ ಆಗಿದೆ. ಶ್ರೀಮಂತರಾಗಬೇಕು, ದುಡ್ಡು ಗಳಿಸ್ಬೇಕು, ಅದರೊಳಗಿಂದ ಯಾವ ಪ್ರಶ್ನೆನೂ ಬಗೆಹರಿಯ. ಜೀವನದ ಪುರುಷಾರ್ಥನ ಅಲ್ಲ, ನಮ್ಮ ಪ್ರಾರಬ್ಧ. ಪುರುಷಾರ್ಥ ಏನಂಗಾದ್ರೆ ಸಮಾಧಾನ. ಈ ಪ್ರಾರಬ್ಧಾನುಸಾರವಾಗಿ ಪ್ರಾಪ್ತವಾಗಿರ್ತಕ್ಕಂಥದ್ದನ್ನು ಮಹಾರಾಜನ ಕೇಳಿದ್ರು. ಹಾಗಾದ್ರೆ ಪುರುಷಾರ್ಥಕ್ಕೆ ಏನು ಅವಕಾಶ ಇಲ್ಲ ಏನ್ರಿ ಮಹಾರಾಜ? ಅದ ಹೆಂಗ? ಈ 4 ಮಂದಿ ಇಸ್ಪೇಟ್ ಆಡ್ಕೊಂಡು ಕೂತಿರ್ತಾರೆ. ನಮಗೆ ಬರೋದಿಲ್ಲ, ಗೊತ್ತಿಲ್ಲ ನಮ್ಗೆ, ನಮ್ಮ ಮುಟ್ಟೆ ಇಲ್ಲ. ಅವ್ರು 4 ಮಂದಿ ಮುಂದೆ ಹಾಕ್ತಾರೆ. ಎಲ್ಲರೂ ತಮ್ಮ ಮುಂದೆ ಬಿದ್ದು ಇಸ್ಕೊಂಡು ಇಸ್ಪೇಟ್ ತಗೊಂಡು ಆಟ ಆಡಿಸಿ ಹಿಂಗೆಲ್ಲ ಜೋಡಿಸಿರ್ತಾರೆ. ಅವನ್ನ ಒಬ್ಬ ಅಂತ, ನನಗೆ ಒಂದು ಎಕ್ಕ ಬಂದಿದ್ದು ನಂದ ಆಟ ಬಂದದೇನು ಇಲ್ಲ, ಸುಮ್ಕೂಡ. This world is great divine design. ಅದು ಏರ್ಪಾಡು. ಆದ್ದರಿಂದ ನಮ್ಮ ಭಾರತೀಯ ಸನಾತನ ಕಾಲದಿಂದಲೂ ವೇದಗಳು, ಉಪನಿಷತ್ತುಗಳು, ಋಷಿಮುನಿಗಳು, ಸಾಧು ಸಂತರು ಎಷ್ಟರ ಕಳಕಳಿಯಿಂದ ನೀನ್ ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲವಂದಿದ್ದರೆ ಸಾಕು. ಆ ಭಗವಂತನ ನಾಮದ ಬಲ ಇದ್ರೆ ಅವ್ನು ಎಲ್ಲಿದ್ದರಿಂದ ಹೇಳ್ತಿದ್ದ. ಈ ಸಣ್ಣ ಮಕ್ಕಳು ಗಾಳಿಪಟ ಹಾರಿಸ್ತಾರೆ, ಆಕಾಶವಾಗ ಅದು ಕಾಣಿಸದೇ ಇರುವಷ್ಟು ದೂರ ಹೋಗಿರ್ತದೆ. ಅವ್ರು ಧಾರದ ಉಂಡಿ ಇವ್ರ ಕೈಯಾಗ ಇರ್ತದೆ. ಅವ್ರ ಕಣ್ಣು ಮುಚ್ಕೊಂಡು ಸುತ್ಕೋತ ಹೋದ್ರು ಅಂದ್ರೆ ಪಟ ಕೈಯಾಗ ಬರ್ತದೆ. ಹೆಂಗೋ ಹಂಗೆ ನಾವು ಸುಮ್ಮನೆ ಅನ್ಕೋತ ಕೂತ್ರು ಸಾಕು. ಭಗವಂತನ ನಾಮದಲ್ಲಿ ಜೀವನವನ್ನು ಆಮೂಲಾಗ್ರ ಪರಿವರ್ತನೆ ಮಾಡುವ ಸಾಮರ್ಥ್ಯ. ಈ ಪ್ರಪಂಚದೊಳಗಿನ ಪ್ರತಿಯೊಂದು ಏನ್ ದೈವಿ ಶಕ್ತಿ ಅಂತವನು, ಅವೆಲ್ಲದಕ್ಕೂ ಮೂಲ ಸೂತ್ರ ಭಗವಂತನ ನಾಮ. ನಾವು ಹೆಬ್ಬಳ್ಳಿಗೆ ಬಂದಾಗ 84ನೇ ಜನವರಿ 26ನೇ ತಾರೀಕಿನ ದಿವಸ ಹೆಬ್ಬಳ್ಳಿಗೆ ಬಂದಾಗ 10 ಫೂಟು ಉದ್ದಾಗಲ್ಲ, ಗರ್ಭಗುಡಿ ಬಿಟ್ಟರೆ ಮತ್ತೊಂದು ಏನೂ ಇದ್ದಿದ್ದಿಲ್ಲ. ಒಂದು ಉದಿನ ಕಡ್ಡಿ ಚೂರು ಇದ್ದಿದ್ದಿಲ್ಲ. ನಿನ್ನೆ ನಾನು ಒಬ್ಬರ ಮುಂದೆ ಹೇಳಿದ್ರೆ, ಇದೇನು ಕಾಣಿಸ್ತದೆ ನೋಡ್ರಿ ಹೆಬ್ಬಳ್ಳಿ ನಿಮಗೆ, ಪ್ರತಿ ದಿವಸ 500-600 ಮಂದಿ ಊಟ ಆಗ್ತದೆ, ಉತ್ಸವಗಳಾಗ್ತವೆ, ಲಕ್ಷಗಟ್ಟಲೆ ಜನರು ಊಟ ಮಾಡ್ತಾರೆ, ಉಪಾಸನೆ ನಡೀತದೆ, ನಾಮಸ್ಮರಣೆ. ಇದೆಲ್ಲ ಎದರದ್ದು ವೈಭವ ಅಂದ್ರೆ ಭಗವಂತನ ನಾಮಸ್ಮರಣೆ ವೈಭವ. ನಮ್ದು ಯಾವುದೂ ಒಂದು ಆಸ್ತಿ ಏನೂ ಇಲ್ಲ.
ಮತ್ತು ನಾವು ಏನೂ ದುಡ್ಡು ಬ್ಯಾಂಕ್ನಾಗ ಇಡೋದು ಡೆಪಾಸಿಟ್ಟು ಎಫ್ ಡಿ ಅವು ಯಾವ ಉಸಾಬರಿಗೂ ಬಂದಂಗೆ ಖರ್ಚು. ಮೊನ್ನೆ ಮೇವುಂಡಿಗೆ ಹೋಗಿದ್ವಿ, ಅಲ್ಲಿ ಅವರು ಒಬ್ರು ಕಲಿಸಿದ್ರು, ಹೋಗಿದ್ವಿ. ನಮ್ದೊಂದು ವೆಂಕಟೇಶ್ ಗುಡಿ ಅದ ರೀ, ಅದು ನಮ್ಗೆ ಇದು ಆಗುವಂತಾಗಿದೆ. ಅವರೆಲ್ಲ ಇದು ಅನುಕೂಲ ಇದ್ದಾರೆ, ಆದ್ರೆ ನಮಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗುವಂತು. ಪೂಜೆ ಪುನಸ್ಕಾರ ನಾವು ನಮ್ಮ ಮಕ್ಕಳು ಹಾವೇರಿಯಾಗ ಇರ್ತಾರೆ, ನಾವು ಹುಬ್ಬಳ್ಳಿ ಧಾರವಾಡದಾಗ ಇರ್ತೀವಿ, ನಾವೊಂದು ಇಟ್ಕೊಳ್ತೀವಿ. ನಾವು ಇದು ನಮ್ಮ ಹೆಸರಿಗೆ ಮಾಡಿಕೊಡ್ಲಿ, ನಾವು ಮಾಡಿ ಎಲ್ಲ ಬಹಳಷ್ಟು ಇದು ಆಗಿದೆ. ಅಲ್ಲ ಮೇಂಟೆನೆನ್ಸ್ ಇಲ್ಲ ಅಲ್ಲೇ ಇಲ್ಲಿ ಎಲ್ಲ. ನಾವು ಸೇವಾ ಮಾಡಿಸಿ ಹೋಗ್ತೇನೆ, ಮಾಡಿಸಿ ಹೋಗ್ತೇನೆ. ಏನಾದರೂ ನಮ್ಮ ಜೀವನದಲ್ಲಿ ಧರ್ಮ, ಅಧ್ಯಾತ್ಮ, ಭಗವದ್ ಭಕ್ತಿ, ನಾಮಸ್ಮರಣೆ. ಕಬೀರ ಸಬ್ ಜಗ ನಿರ್ಧನ ಧನವಂತ ನಹಿ ಕೋಯಿ, ಧನವಂತ ಸೋ ಜಾನಿಯೇ ಜಾಕೆ ರಾಮ ನಾಮ ಧನ. ಈ ಪ್ರಪಂಚ ಎಲ್ಲ ದರಿದ್ರದಿಂದ ತುಂಬಿಕೊಂಡದ. ನಾವು ನೋಡ್ತೀವಿ, ಕೋಟ್ಯಾಧೀಶರಿರ್ತಾರ್ರಿ, ಲಕ್ಷಾಧೀಶರಿರ್ತಾರೆ. ಆ ತರಕಾರಿ ಮಾರ್ಕೆಟ್ನಾಗ, ಪಲ್ಯದ ಮಾರ್ಕೆಟ್ನಾಗ ಹೋದ್ರ ಪಾಪ ಹೆಣ್ಮಗಳು ಮುಂಜಾನೆ ಸಂತನಕ ಬಿಸಿಲಾಗ ಕೂತು ಆ ಮಾರುವ ಹೆಣ್ಮಗಳಿಗೆ 4 ಕಡಿಮೆ ಮಾಡೋದು. ದರಿದ್ರ ಅಲ್ಲೇನ್ರಿ? 2 ರೂಪಾಯಿ ಕಿಲೋ ಏನು ಹೇಳ್ತಿ, 1.5 ಕೊಡೋದು. ಅಲ್ರಿ, ನೀವು ಇಂಥ ಅಲಿಶಾನ್ ಬಂಗ್ಲಾದಾಗಿದ್ದೀರಿ, ಅದ್ಭುತ ಕಾರ್ನಾಗ ಬಂದಿರಿ, ನೀವಾಗೆ ಮತ್ತೆ ಇನ್ನೊಂದು 8 ತಗೋಬೇಕಿಲ್ಲ. ಪಾಪ ಎಷ್ಟು ಮುಂಜಾನೆ ಸಂತನ ಕೈ ಕುತ್ಕೊಂಡು ಎಷ್ಟು ಬಿಸಿಲಾಗ, ಗಾಳ್ಯಾಗ, ಮಳ್ಯಾಗ, ಇದ್ರ ಮ್ಯಾಲ ಹಾಕಿ ಉಪಜೀವನ ಆಗ. ಇಷ್ಟು ದರಿದ್ರ ಇರ್ತೀವಿ. ಮಹಾರಾಜ ಹೇಳ್ತಿರು, ಪಂತ್ರ झाल्याशिवाय संत होऊ शकत नाही. ಮನುಷ್ಯ ಉದಾರ ಆಗದ ಹೊರತು ಪರಮಾತ್ಮ ಇಲ್ಲ ಇಲ್ಲ ಇಲ್ಲ. ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು, ಊರಾಗ ಹೋಗಿರ್ತಾರೆ, ಸ್ವಲ್ಪ ಪಟ್ಟಿ ಕೊಡ್ಬೇಕು. ಅವರಂತ ಪ್ರವಚನಕ್ಕೆ ಬಾಂದ್ರೆ ಬರ್ತೀವಿ ರೀ, ಹೋಮ ಹವನ ಇದ್ರು ಬರ್ತೀವಿ, ಪೂರ್ಣಾಹುತಿಗೆ ಏನ್ ಕಾರ್ಯಕ್ರಮ ಇದ್ರು ಬರ್ತೀವಿ, ಕಿಶೆದಾಗಿನ ಕೇಳಬೇಡ್ರಿ ಅಂತ. ಅಷ್ಟು ಲೋಭಿ ಇದ್ದೀನಿ. ನಾ ಯಾಕೆ ಹೇಳಿಕತ್ತೀನಿ ಅಂದ್ರ, ಭಗವಂತನ ನಾಮದಲ್ಲಿ ಎಂತ ಮಹಾರಾಜರು ಮೂರ್ತಿಮಂತ ಉದಾರ, ದಯಾ, ಕ್ಷಮ, ಸತ್ಪುರುಷರಂದ್ರೆ ಏನು ಅಂದ್ರೆ ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಅಂಡ್ ಡಿವೈನ್. ಸದ್ಭಾವನೆಗಳ ರಾಶಿ ಅಂದ್ರೆ ಸತ್ಪುರುಷ. ಅವ್ರ ಸದ್ಭಾವನೆ ಒಳಗಿಂದ ಒಂದು ಚೂರಾದ್ರೂ ನಮ್ಮ ಮನುಷ್ಯನಾಗ ಬಂದ್ರೆ ನಮ್ದು ಜನ್ಮ ಸಾರ್ಥಕ ಆಗ್ತದೆ. ಆ ಸದ್ಭಾವನೆ ಬರ್ಬೇಕಾದ್ರೆ ಸತ್ ಬರ್ಬೇಕಲ್ಲ. ಮಹಾರಾಜರು ಒಬ್ರು ಹೇಳಿದ್ರು, ಮಹಾರಾಜ ಇವತ್ತು ಎಲ್ಲ ಕಡೆಗೂ ಸಮಾಜ ಸುಧಾರಣೆ ನಡೆದಿದೆ. ಮಹಾರಾಜರು ಅವ್ರಿಗೆ ಸಮಾಜ ಸುಧಾರಣೆ ಅಂದ್ರೆ ಏನು ಗೊತ್ತಿಲ್ಲ. ಸುಧಾರಣೆ ಅಂದ್ರೆ ಏನ್ರಿ? ಇನ್ನ ಬಡಬಗ್ಗರು ಒಂದು ದುಡ್ಡಿನ ಸಹಾಯ ಮಾಡಿ, ಅದಕ್ಕೆ ಇದನ್ನ ಮಾಡಿ, ಅದನ್ನು ಸುಧಾರಣೆ ಲಕ್ಷ್ಯ. ಶೂ ಒಂದು ಉತ್ತಮವಾದದ್ದು ಧಾರಣೆ ಅಂತ ಧರಿಸುವುದು. ಯಾರು ತಮ್ಮ ಹೃದಯದಲ್ಲಿ ಅತ್ಯಂತ ಶ್ರೇಷ್ಠವಾದ ವಸ್ತುವನ್ನು ಧಾರಣೆ ಮಾಡಿದಾರೋ ಅವರು ಮಾತ್ರ ಸುಧಾರಿಸಿದವರು. ಆ ದೃಷ್ಟಿಯಿಂದ ಸತ್ಪುರುಷರ ಸುಧಾರಿಸಿದರು. ಆ ಶ್ರೇಷ್ಠ ವಸ್ತು ಯಾವುದು? ಭಗವಂತ. ಆ ಭಗವಂತನ ದಿವ್ಯವಾಗಿರ್ತಕ್ಕಂಥ ಸಿಂಬಾಲ್ ಯಾವುದು? ನಾಮ. ಯಾರ ಅಂತಃಕರಣ ಭಗವಂತನ ನಾಮದನೋ ಅವರು ಮಾತ್ರ ಸುಧಾರಿಸಿದರು. ಈ ಪ್ರಪಂಚದೊಳಗೆ ಏನೋ ಒಂದು ಮನೆ ಕಟ್ಟಿ, ಒಂದು ಗಾಡಿ ಇಟ್ಟು, ಅಥವಾ ಒಂದೇನೋ ಒಂದು ದುಡ್ಡು ಗಳಿಸಿ ಒಗೆದು ಬಿಟ್ಟು ಅದನ್ನು ಸುಧಾರಣೆ ಲಕ್ಷಣ ಇಲ್ಲ. ದರಿದ್ರತೆಯ ಲಕ್ಷಣ. ಲಕ್ಷಾಧೀಶ ದೊಡ್ಡ ಶ್ರೀಮಂತ ಊಟ ಮಾಡಿ ಆರಾಮ್ ಕುರ್ಚಿ ಮೇಲೆ ಕೂತ್ಕೊಂಡು ವೇದಾಂತ ಪುಸ್ತಕ ಓದ್ತಿದ್ದ. ಈಜಿ ಚೇರ್ ಫಿಲಾಸಫಿ ಅಂತ. ಒಬ್ಬ ಭಿಕ್ಷುಕ್ ಬಂದು 4 ಕೊಡ್ರಿ ಅಂತ. ಇಲ್ಲ ಹೋದ್ರು, ಅವ ಕೊಡ್ರಿ, ಏನ್ರಿ ದೇವ್ರಂತ ಮನೆ ಕಟ್ಸಿರಿ, 4 ಇಲ್ಲ ಅಂತೀರಿ, ಇಲ್ಲಿ ಹೋಗೋ. ಅವ್ರಿಗೂ ತಲೆ ಕೆಡ್ತದೆ, ಅವ್ರಿಗೂ ತಲೆ ಕೆಡ್ತದೆ. ಯಾಕೆ ಅವ್ರಿಗೆ ಯಾಕೆ ಸಿಟ್ಟು ಬರ್ಬಾರ್ದು? ಅವ್ರೊಂದು 4 ಇಲ್ಲಂದ್ರೆ ಅಲ್ಲೇ ಕೂತೀರಿ, ನೀವು ನನ್ನ ಜೊತೆಗೆ ಒಂದು 4 ದಿನ ತಟ್ಟಿ ತಗೊಂಡು ಮುಂದೆ ನಾವು ಕೂಡ ಹೋಗ್ತೀನಿ. ಇಸ್ರಾಯೇಲ್ ಮುಗಿದು ಹೋಗ್ಕೊಂಡು
ಮನುಷ್ಯ ಭಗವಂತನಿಗೆ ಔದಾರ್ಯ. ಸಮಾಜದ ಹಿತ ಮಾಡೋದು ಹೆಂಗ ಅನ್ನೋ ಕಲ್ಪನಾ ಏನು. ನಾವೊಂದು ದಿವಸ ಗೊಂದಾವಲಿಗೆ ಹೋಗಿದ್ವಿ, 200 ಜನ ಇದ್ರು ನಮ್ಮ ಜೊತೆ. ಅದು ಗೊಂದಾವಲಿಯಿಂದ ಸಜ್ಜನ ಕೊಂಡಿದ್ದಾಗ ಒಂದ್ ಕಡೆ ನಮ್ಮ ಗಾಡಿ ನಿಂತು ಒಬ್ಬ ಹುಡುಗ ಬಂದೇನಂದ, ನಾ ಅಲ್ಲೇ ಕೂತಿದ್ದೆ ಗಾಡ್ಯಾಗ, ವಡಾಪಾವ್ ತಿನ್ಲಿಕ್ಕೆ ದುಡ್ಡು ಕೊಡ್ರಿ ಅಂತ. ನಾನಂದೆ ವಡಾಪಾವ್ ತಿನ್ಲಿಕ್ಕೆ ಎಷ್ಟು ಬೇಕಾಗ್ತದೆ, ಎಷ್ಟು ಬೀಳ್ತಪ್ಪ? 20 ರೂಪಾಯಿ. ನಮ್ಮ ಸಂತೋಷ 20 ರೂಪಾಯಿ ಕೊಡೋದು. ನಾನು ಕೇಳಿದೆ, ಶರೆ ಕುಡಿಲಿಕ್ಕೆ ಎಷ್ಟು ದುಡ್ಡು ಬೇಕಾಗ್ತದೆ? ಒಂದು ಬಾಟ್ಲಿಗೆ ಎಷ್ಟು? 50 ರೂಪಾಯಿ. ಒಂದು 50 ರೂಪಾಯಿ ಕುಡಿದು ಬರುವಲ್ಲ. ಕುಡಿದಿದ್ದ 26-27 ವರ್ಷ ಹುಡುಗ. ಅವ್ನು ದುಡ್ಡು ಕಟ್ಕೊಳ್ಳಿ ಪಾಪ ಅಡ್ಡಾಡಿ ಬಂದು, ಇಲ್ಲ ಅಂಗಡಿ ಇಲ್ರಿ, ನನ್ಗೆ ಹಡ ಕೂಡು, ಮುಂದಿನ ಊರಿಗೆ ಹೋಗೋಣ. ಸಮಾಜದ ಸಲುವಾಗಿ ಏನು ಸ್ಪಂದಿಸ್ತೀವಿ ಹೇಳಿ. ನಾಮಸ್ಮರಣೆ ಮಾಡೋದು ಅಂದ್ರೆ ಸಮಾಜದ ಎಲ್ಲ ದೃಷ್ಟಿಯಿಂದಲೂ ಹಿತ ಮಾಡಿ. ಯಥಾ ವೃಕ್ಷಸ್ಯ ಸಂಪುಷ್ಪಿತಸ್ಯ ದೂರಾತ್ ಗಂಧೋ ವಾತಿ ಇವಂ ಪುಣ್ಯಸ್ಯ ಕರ್ಮಣೋ ದೂರಾತ್ ಗಂಧೋ ವಾತಿ. ನೀವು ನಿಮ್ಮ ಹಿತ್ತಲದ ಒಂದು ಮಲ್ಲಿಗೆ ಬಳ್ಳಿ ಹಚ್ಚಿದ್ರಿ, ಸಮೃದ್ಧವಾಗಿ ಬಳ್ಳಿ ಬೆಳೆದ ತುಂಬ ಹೂವು ಅದು ಅಂದ್ರೆ ನೀವು ವಾಸನೆಯನ್ನು ಮನೆಗೆ ಹಂಚ್ಕೋತ ಹೋಗ್ಬೇಕಾಗಿ ಬರ್ತದೆ. ನಿಮ್ಮ ಮನ್ಯಾಗ ಕೂತು ನೀವು ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತಿದ ಸದ್ವಾಸನೆ ಎಲ್ಲ ಕಟ್ಕುವ ನಮ್ಮ ಅಂತಃಕರಣಗಳು ನಾವು ರಾಜ್ಯದ ಪರಿವರ್ತನೆ. ಅವಂತ ನಾ ಹೇಳಿದೆ, ನಮ್ಮ ಗಾಡ ಕೂಡು, ಮುಂದಿನ ಊರಾಗ ನಾನ ಹುಡುಕಿ ಅಂಗಡಿ ತೋರಿಸ್ತೀನಿ. ಮುಂದಿನ ಊರಾಗ ನಾನ ಅವ್ನು ಕರ್ಕೊಂಡು ಅಡ್ಡಾಡಿದ್ರೆ ಒಂದು ಅಂಗಡಿ ಹೋಗಪ್ಪ, ಅಲ್ಲಿ ಹೋಗು ಕುಡುಪ, ನಮ್ಮ ಗಾಡ್ಯಾಗ ಬರೋಕ್ಕಿಂತ ಹೆಬ್ಬಳ್ಳಿ ಕರ್ಕೊಂಡು ಹಂಗೆ ಬಂದ ಒಂದು ಹೆಬ್ಬಳ್ಳಿ ಕರ್ಕೊಂಡು ಬರ್ತೀವಿ. ಬರೆದು ಸ್ನಾನ ಮಾಡಿಸಿ ಬೇರೆ ಬಟ್ಟೆ ಕೊಟ್ಟು ಅವನಿಗೆ ನಮಸ್ಮರಣೆ ಮಾಡಿ ಉಪದೇಶ ಕೊಟ್ವಿ. ನಮಸ್ಮರಣೆ ಮಾಡಿದ, ಪ್ರವಚನ ಓದ್ತಿದ್ದ, ಚರಿತ್ರೆ ಓದ್ತಿದ್ದ, ಸೇವಾ ಮಾಡ್ತಿದ್ದ. ನಮ್ಮ ಹೆಸರು ದತ್ತಾತ್ರೇಯ, ಅವನ ಹೆಸರು ದತ್ತಾತ್ರೇಯ ಅಂತ ಇತ್ತು. ಅವ ಕುಂಭಾರ. 3.5 ತಿಂಗಳಿತ್ತು ನಮ್ಮ ಆಶ್ರಮದಾಗ. ಮೇಲೆ ಆಶ್ಚರ್ಯ ಅನಿಸ್ಬಹುದು, ಒಬ್ಬ ಉತ್ತಮ ಆಶ್ರಮವಾಸಿ ಅನ್ನೋ ಒಂದು ಅವಸ್ಥಾದಲ್ಲಿ ಅವನು ತಿರುಗಿ ಅವ್ರ ಅಮ್ಮನ ಫೋನ್ ಬಂತು, ಹೋಗ್ತಾ ಇನ್ನೇನು ಒಂದು ಚೂರು ತಪ್ಪಿದೆ ಅಂದ್ರೆ ನಾನು ನಿನ್ನ ಮನೆ ಮುಂದಿದ್ದೀನಂತ. ನಾವು ಬಸ್ನಾಗ ಕೂತಿರ್ತೀವಿ, ಒಬ್ರು ನಿಂತಿರ್ತಾರೆ, ಅಥವಾ ನಾವು ನಿಂತಿರ್ತೀವಿ, ಒಬ್ರು ಬಸ್ನಾಗ ಕೂತ ಉಗುಳಿದ್ರು, ಒಂದು ಚೂರು ನಮಗೆ ಸಿಡಿತು. ಎಷ್ಟು ಸಿಟ್ಟು ಬರ್ತದೆ ಅದು ಹೋಗಲಿ. ಬಸ್ನಾಗ ಕೂತಿರ್ತೀವಿ, ಒಂದು 4 ಕಡೆ ಕೊಡು, ಇನ್ನೊಬ್ರು ಕೊಡ್ಲಿಕ್ಕೆ ತಯಾರಿರ್ತಾರೆ. ನಾವು ಹೇಳ್ತೀವಿ ಕೊಡ್ಬೇಡ್ರಿ ಅವನಿಗೆ, ಅತ್ಲ ಹೋಗಿ ಸೆರೆ ಕುಡಿತಾರ. ನಿನ್ನ 4 ಕಡೆದಾಗ ಎಷ್ಟು ಸೆರೆ ಕುಡ್ದ ನಾವ, ನಿನಗೆ ಕೊಡೋ ಬುದ್ಧಿ ಇಲ್ಲ ಅಂತ. ನಿಮ್ಮ ಜೀವನದಲ್ಲಿ ಕ್ರಾಂತಿ ಆಗ್ತದೆ. ಓನ್ಲಿ ರೆವಲ್ಯೂಷನ್ ಇದೆ, ಇನ್ನರ್ ರೆವಲ್ಯೂಷನ್ ಅಂದ್ರೆ ಮಾತ್ರ ಜೀವನದ ಕೊನೆ ಅವಸ್ಥಾದೊಳಗೆ ನಾವು ಸಮಾಧಾನ ಇರ್ಲಿಕ್ಕೆ ಶಕ್ತಿದಾನೆ, ಹೊರತು ಇಲ್ಲದೆ ಇದು ಭಾಳ ಕಠಿಣ. ನಾವು ಬೆಳಗಾವಿಗೆ ಹೋಗಿದ್ವಿ, ಒಬ್ಬರನ್ನ ಭೇಟಿ ಆಗ್ಲಿಕ್ಕೆ. ಅವ್ರ ಮಗ 1 ಸವನ ನಮ್ಮ ಅಪ್ಪ ಕರೀತಂದ್ರೆ ಹೋಗಿದ್ವಿ. ಪ್ಯಾರಲಿಸಿಸ್ ಆಗಿ ಬಂದ್ಕೊಂಡಿದ್ರು, ದೊಡ್ಡ ಶ್ರೀಮಂತ ಮನೆ. ಒಂದು 10-12 ಕೋಲಿ ದಾಟಿ ಅವ್ರ ಕೋಲಿಗೆ ಹೋದ್ವಿ. ಕಡೆಗೆ ಒಂದು ಕೋಲಿಯಾಗ ಒಂದು ಬೆಡ್ ಮೇಲೆ ಜ್ವರ ಸೋರಿಸುತ್ತ ಮುದುಕ 68-70 ವರ್ಷ ಇರ್ಬೋದು. ಕೂತ್ವಿ, ಸಮಾಧಾನ ಅದ ಇಲ್ರಿ ಅಂತ ಮಾತಾಡ್ಕೊತ ಹೇಳಿದ, ಇದನ್ನೆಲ್ಲ ನಾನ ಮಾಡಿ ತಲೆ ಜಯಿಸಿ ನಿಂದು ಏನ್ ದೊಡ್ಡ ಸಾಧಿಸಿದಿ ನೋಡಿ ನಿನ್ ಪರಿಸ್ಥಿತಿ. ಪತ್ತಿ ಸರಿಯಾಗಿ ನಿನ್ ಒಂದು ಮಾತ್ರ ನೀರು ಕೊಡೋರು ದಿಕ್ಕಿಲ್ಲ, ಇಷ್ಟೆಲ್ಲ ಮಾಡಿ ಏನ್ ಗಳಿಸಿದ್ನಿ? ಅಲ್ಲಿ ಮುಂದೆ ನಿನ್ ಮಕ್ಕಳು ದರ್ಬಾರ್ ನಡೆಸ್ತಾರ, ನೀ ಬಿದ್ದಿ ಇಲ್ಲಿ. ಸರ್ವಂ ವ್ಯರ್ಥಂ ಮರಣ ಸಮಯೇ ಯಾವದ್ವಿತ್ತೋಪಾರ್ಜನ ಸಕ್ತಃ ತಾವನ್ ನಿಜ ಪರಿವಾರೋ ರಕ್ತಃ. ದುಡ್ಡು ತಂತಂದ್ ಮನ್ಯಾಗ ಕುಡುತ್ತಂತ, ಚಹಾ ಕುಡಿದ್ರೆ, ಕಾಫಿ ಕುಡಿದ್ರೆ, ಹಸಿವಾಗಿದೆ, ಉಪ್ಪಿಟ್ಟು ಮಾಡ್ಲೆ ಅಂತಾರೆ. ನಾನು ರಿಟೈರ್ ಆದ, ಇಂಥವು ಏನಾರೇ ಅದು ಪ್ಯಾರಲಿಸಿಸ್ ಅಂತ ಇಂಥವ ಒಂದು ಅಟ್ಕ ನೀರು ಕೊಡ, ಒಂದು ಕೇಳಿಕೊಳ್ಳಿ ಸುಂಪಳೆ. ಈ ಮಗ ಆಫೀಸಿಂದ ಬಂದಾಗ ಅವ್ನಿಗೆ ಚಹಾ ಮಾಡಬೇಕು, ನೀವೇನು ಮುಂಜಾನೆ ತನಕ ಇಲ್ಲೇ ಬಿದ್ದಿರ್ತೀರಿ.
ಪಾಪ ಅವನ ಎಲ್ಲ ಗಳಿಸಿ ಮಾಡಿ ಬಿದ್ದಿರ್ತಾನೆ. ಪ್ರಪಂಚದ ಸ್ವರೂಪ ಸಾವಧಾನ ತೀರ್ಮಾನ. ನಾವು ಹೊರಗಿನಿಂದ ಯಾವುದೇ ರೀತಿ ನಮ್ಮ ಪ್ರಪಂಚದ ಪ್ಯಾಟರ್ನ್ ಬಂದ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಏನ್ ಮಾಡ್ಲಿಕ್ಕೆ ಹತ್ತಿರೋ ಅದನ್ನ ಮಾಡಿ. ನಮ್ಮೊಬ್ಬೊಬ್ರು ಬಂದು ಕೇಳು, ನಾನು ಮಟನ್ ತಿಂತೀನಿ, ನಾಮಸ್ಮರಣೆ ಮಾಡಿ. ಅವಶ್ಯ ನಿಮ್ಮಂಥವ್ರು ಬಹಳ ಮಂದಿ ಮಾಡೋದು. ಮತ್ತೆ ಇದರೊಳಗಿನ ಸುಧಾರಣೆ ಹೆಂಗೆ ನಿಂತದ್ದು? ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಅನ್ಸೋದು. ಮುಂದೊಂದು 2 ವರ್ಷಕ್ಕೆ ಅವ್ನು ಬೆಟ್ಟ ಅಲ್ಲ, ನಾವು ಒಟ್ಟ ಏನೂ ಉಳ್ಳಾಗಡ್ಡಿ ಸಹಿತ ಬಾ. ಆದ್ದರಿಂದ ನಿಜವಾಗಿಯೂ ರಾಮನಾಮದಲ್ಲಿ ಬಹಳ ದೊಡ್ಡ ಶಕ್ತಿ ಅದು. ನೋಡ್ರಿ, ರಾಮ ರಕಾರೋ ಅಗ್ನಿಬೀಜಂ ಸ್ಯಾತ್ ಹೇ ಸರ್ವೇ ವಾದವಾದಯ ದಗ್ಧ್ವಾ ಮನೋಮಲಂ ಸರ್ವಂ ಭಸ್ಮ ಕರ್ಮ ಶುಭ. ರಕಾರದ ಅಗ್ನಿಬೀಜ ನಮ್ಮ ಅಂತಃಕರಣದ ಪಾಪ ಅಜ್ಞಾನ ಅಂಧಕಾರ ಎಲ್ಲ ಸುಟ್ಟಾಗಿ. ಅಕಾರೋ ಭಾನುಬೀಜಂ ಸ್ಯಾತ್, ಅಕಾರದ ಸೂರ್ಯ ಬೀಜ ವೇದಶಾಸ್ತ್ರ ಜ್ಞಾನವನ್ನು ಕೊಡ್ತಕ್ಕಂಥ. ಮಕಾರೋ ಚಂದ್ರ ಬೀಜಂ ಸ್ಯಾತ್, ಮಕಾರದ ಚಂದ್ರ ಬೀಜ ಸಮಾಧಾನ ಕೊಡ್ತಾರೆ. ರಕಾರದ ಬ್ರಹ್ಮ, ಅಕಾರದ ವಿಷ್ಣು, ಮಕಾರದ ಮಹೇಶ. ಬ್ರಹ್ಮ ವಿಷ್ಣು ಮಹೇಶ ಸೂರ್ಯ. ನಮ್ಮ ಭಾರತೀಯ ಸನಾತನ ಒಂದು ಅರ್ಥಾತ್ ಏನು ಅಂದ್ರೆ, ಉಪಾಸನಾ ಪರಂಪರೆಯಲ್ಲಿ ಎಲ್ಲ ಬಹಳ ಮುಖ್ಯ ಮಂತ್ರ. ಒಂದ್ಯಾವ್ದು ಓಂ ನಮೋ ನಾರಾಯಣಾಯ, ಇನ್ನೊಂದ್ಯಾವುದು ಓಂ ನಮಃ ಶಿವಾಯ. ಓಂ ನಮೋ ನಾರಾಯಣದಾಗಿಂದ ರಾವನ್ ತೆಗೆದು ಬಿಡ್ರಿ, ಏನು ಉಳಿತದ? ನಾಯಣಾಯ. ನಾಯಣ ಅಂದ್ರೆ ಅಯನ್ ಅಂದ್ರೆ ಮೋಕ್ಷ, ನ ಅಂದ್ರೆ ಇಲ್ಲ, ಉಳಿದ ಅಕ್ಷರಗಳಿಂದ ಮೋಕ್ಷ ಇಲ್ಲ. ಓಂ ನಮಃ ಶಿವಾಯ, ಅದೇನು ಮ ತೆಗಿರಿ. ನ ಶಿವಾಯ, ನಮ್ಮ ಕಲ್ಯಾಣಕ್ಕಾಗಿ ಉಳಿದ ಅಕ್ಷರಗಳಿಂದ ನಮ್ಮ ಕಲ್ಯಾಣ ಆಗಂಗಿಲ್ಲ. ಮತ್ತು ಕಲ್ಯಾಣವನ್ನು ಮತ್ತು ನಮಗೆ ಇದನ್ನ ಮಾಡ್ತಕ್ಕಂಥ ಅಕ್ಷರ ಯಾವುದು? ರಾಮ. ಅವು ಎರಡೂ ಉಪಾಸನೆ ಒಂದು ಸಮುಚ್ಚಯ ಭಾವದಲ್ಲಿರ್ತಕ್ಕಂಥದ್ದು. ಮತ್ತು ಇದು ಮುಖ್ಯವಾಗಿ ದಾಸಬೋಧದಲ್ಲಿ ಸಮರ್ಥ ಬರೀತಾರೆ, ಚಹುವರ್ಣ ನಾಮಾಧಿಕಾರ ನಾಮಿ ನಾಹಿ ಲಹಾನ ಥೋರ ಜಡ ಮೂಢ ಪೈಲಪಾಲ ಪಾವತಿ. 4 ವರ್ಣದವರಿಗೂ ಮನುಷ್ಯರಾಗಿ ಹುಟ್ಟಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ನಾಮಸ್ಮರಣೆ ಅಧಿಕಾರ. ಏನಾದ್ರು ಮಡಿ ಮೈಲಿ ಅದು ಇದು ಬೇಕೇನ್ರಿ? ಶುಚಿ ಅಶುಚಿ ಅಲ್ಲೇ ಇಲ್ಲೇ ಸ್ನಾನ ಮಾಡೇ ಮಾಡಬೇಕು, ಹಂಗ ಕೂತ್ ಮಾಡಬೇಕು, ಹಿಂಗ್ ಕೂತ್ ಮಾಡಿ ನಡಿ, ಯಾವುದೇ ಬಂಧನ. ಮುಂಜಾನೆ ಎದ್ದು ಕೂಡ ಹಾಸಿ ಮೇಲಿಂದ ಶುರುನ ಮಾಡಬೇಕು. ಶ್ವಾಸೇ ಶ್ವಾಸೇ ರಾಮನಾಮ ಸ್ಮರಾತ್ಮನ್. ಪ್ರತಿಯೊಂದು ಶ್ವಾಸದ ಜೊತೆಗೂ ರಾಮನಾಮ ನಡಿಬೇಕು ಅಂದ್ರೆ, ನಮ್ದೇನು ಸ್ನಾನ ಆಗಿಲ್ಲ, ಶ್ವಾಸ ಬಂದಿರ್ತೀವಿ, ಶ್ವಾಸೋಚ್ಛ್ವಾಸ ಮಾಡ್ಲಿಕ್ಕೆ ಹತ್ತೀವಿ ಅಂದ್ಬೇಕು, ನಾಮ ಬೇಕು. ಯಾವುದು ಬಂಧನ ಇಲ್ಲ, ಯಾವುದೇ ವರ್ಣ ಜಾತಿ ಪಂಥದ ಸಂಬಂಧ ಇಲ್ಲ. ಮತ್ತು ಈ ನಾಮಸ್ಮರಣೆಯಲ್ಲಿ ಹೆಂಗಿದೆ ಅಂದ್ರೆ, ನಾಮಸ್ಮರಣೆ ನಿರಂತರ ತೇತಾನಾವೇ ಪುಣ್ಯ ಶರೀರ. ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ತೀವಿ ಅಂದ್ರೆ ನಮ್ಮ ದೇಹದ ನಮ್ಮ ಅಂತಃಕರಣದೊಳಗಿನ ಎಲ್ಲ ಯಥಾರ್ಥ ಏನು ಅಂದ್ರೆ ಮಾಲಿನ್ಯ ದೂರ. ನಮ್ಮ ಅಂತಃಕರಣದೊಳಗೆ ಏನ್ ಮಾಲಿನ್ಯ ಅಂದ್ರೆ ಮಲಿನವಾಗಿರ್ತಕ್ಕಂಥದ್ದು ಏನ್ ತುಂಬಿಕೊಂಡದ ಅಂತಂದ್ರೆ ದೃಶ್ಯ ತುಂಬ. ಈ ಹೊರಗಿನ ಪ್ರಪಂಚದ ವಸ್ತು ವ್ಯಕ್ತಿ ಪರಿಸ್ಥಿತಿನ ನಮ್ಮ ಅಂತಃಕರಣ ತುಂಬಿಕೊಂಡಾವ. ಯಾವ ಭಾವದಲ್ಲಿ ತುಂಬಿಕೊಂಡಾವ ಅಂದ್ರೆ ಥಿಂಗ್ಸ್ ಆರ್ ನಥಿಂಗ್, ನಥಿಂಗ್ ಬಟ್ ಥಾಟ್ಸ್. ವಸ್ತು ಅಂದ್ರೆ ವಿಚಾರನೇ ವಸ್ತು. ಇಲ್ಲಿ ಕೂತಿರ್ತೀವಿ, ವಿಚಾರ ಮಾಡ್ತೀವಿ, ಮನ್ಯಾಗ ಅದನ್ನ ಒಲೆ ಮೇಲೆ ನಿಲ್ಲಿಸ್ಲಿಲ್ಲ, ಹಂಗ ಬಂದ್ಬಿಟ್ಟೆ, ಹಾಲು ಉಕ್ಕಿ ಹೋಗಿದ್ದವು, ಅನ್ನ ಹೊತ್ತಿ ಹೋಗಿದ್ದು, ಅಲ್ಲಿ ಯಾರಾದ್ರೂ ಇಳಿಸಿರ್ತಾರ, ಬರೋಬ್ಬರಿ ಆಗಿರ್ತದ. ಇದು ಸುಳ್ಳ ಥಾಟ್ಸ್. ಈ ಥಾಟ್ಸ್ ಕಡಿಮೆ ಆಗಿದವರೆಗೂ ಸಮಾಧಾನ ಇದೆ. ಆದ್ರಿಂದ ಹೇಳ್ತಾರ, ನಿರ್ವಿಚಾರ ವೈಶಾರದ್ಯಾಂ ಅಧ್ಯಾತ್ಮ ಪ್ರಸಾದ. ನಾವು ನಿರ್ವಿಚಾರ ಆಗೋದ್ರೊಳಗೆ ಎಕ್ಸ್ಪರ್ಟ್ ಆದ್ರೆ ಮಾತ್ರ ಅಧ್ಯಾತ್ಮದ ಅನುಭವ. ಹೊರಗಿನ ಪರಿಸ್ಥಿತಿ ಒಳಗೆ ಏನೂ ಸಂಬಂಧ ಇಲ್ಲ. ಎಲ್ಲ ಏನ್ ಮಾಡ್ಬೇಕು, ಒಳಗೆ ತಯಾರಿ ಮಾಡಬೇಕು.
ನಿರ್ವಿಚಾರ ಆಗ್ಬೇಕಂದ್ರೆ ಏನಾಗಬೇಕು? ಎರಡ ಉಪಾಯ, ಒಂದು ಪಾಸಿಟಿವ್, ನೆಗೆಟಿವ್. ನೆಗೆಟಿವ್ ಪ್ರೊಸೆಸ್ ಅಂದ್ರೆ ಏನು ಅಂದ್ರೆ ವಿಚಾರ ತೆಗೆದು ಹೊರಗೆ ಮುಗಿಬೇಕು. ಅದರ ನಮಗಾಗುವ ಮಾತಾಡುದು ಅದು ಜ್ಞಾನದ ಲಕ್ಷಣ. ನೇತಿ ನೇತಿ ಇದಲ್ಲ ಇದಲ್ಲ ಇದಲ್ಲ. ಇನ್ನೊಂದು ಯಾವುದು ಪಾಸಿಟಿವ್ ಪ್ರೊಸೆಸ್. ಲೋಕಮಾನ್ ತಿಲಕರಿಗೆ ಒಬ್ರು ಬಂದು ಏನಂದ್ರು, ನಾನು ಬಹಳ ಶರೆ ಕುಡಿತೀನಿ, ನೀವು ಇದ್ರಾಗ ನಾನು ಬಿಡಿಸ್ರಿ ಅಂತ. ಲೋಕಮಾನ್ ತಿಲಕರಂದ್ರು ಅಗದಿ ಸರಳದ ಅಂತ ಹೇಳಿ. ನಾಳೆ ನೀವು ಒಂದು ಬಾಟ್ಲಿ ತಗೊಂಡ ಬಿಡಬೇಕಾಗಿದೆ ನನಗೆ, ಆದ್ರೂ ತಗೊಂಡ ಅವ್ನು ತಗೊಂಬಂದು ಕೂಡಲೇ ತನ್ನ ಕೋಟಿನ ಕಿಸಿದಾಗ ಒಂದು ಹಳ ತೆಗೆದ್ರು, ಅದಕ್ಕೆ ಹಾಕಿದ್ರು, ಕುಡ್ದ. ಮತ್ತೇನ್ ಮಾಡಿ ನಾಳೆ ಮತ್ತೊಂದು ಬಾಟ್ಲಿತ್ತು. ಇದೊಂದು ಬಿಟ್ಟರೆ ಕುಡಿಬಾರ್ದು. ಇವತ್ತು 2ನೇ ದಿವಸ 2 ಹರಳು ಹಾಕಿ, 3ನೇ ದಿವಸ 3 ಹರಳು. ಎಷ್ಟು ಹರಳು ಹಾಕ್ತಿದ್ರು ಅಷ್ಟು ಸೆರೆ ಹನಿ ಹೊರಗೆ ಬೀಳ್ತಿತ್ತು. ಕೊನೆಗೆ ಒಂದು ದಿವಸ ಬಾಟ್ಲಿ ಖಾಲಿ ಬರೀ ಹರಳು ತುಂಬಿದು ಮುಗಿದ್ಬಿಟ್ಟು ಬಿಟ್ಟೆ. ಹೆಂಗ ನಮ್ಮ ಅಂತಃಕರಣದೊಳಗ ಪ್ರಪಂಚ ದೃಶ್ಯ ಅನ್ನುವಂತ ಶೆರೆ ತುಂಬಿದೆ. ಇದೆಲ್ಲ 108 ಅನೇಕ ಜನ್ಮಗಳ ಕೊಳಚದ ಒಳಗೆ ವಿಕಾರ, ವಾಸನೆ, ವಿಕಲ್ಪ, ಮಂದ, ಎರ್ದ, ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಅವೆಲ್ಲ ಕೊಳತು ಕೆಳಗೆ ಕೂತಿರ್ತವೆ. ಅವ ಬಬಲ್ಸ್, ಅದರಿಂದ ಅಮೋನಿಯಾ ಬಬಲ್ಸ್ ಇರ್ತದೆ ನೋಡ್ರಿ, ಹಂಗ ಮ್ಯಾಲ ಬಂದು ಕೂಡ ಅದೊಂದು ವಿಚಾರ, ಅದೊಂದು ವಾಸನ. ಯಜಮಾನರು 4-5 ಗಂಟೆ ಹೊಡೆದಿತ್ತು, ಜಪ ಮಾಡ್ಕೊಂಡು ಕೂತಿದ್ರು. ಸರ್ ತಲೆಗೆ ಬಂದು ಬೋಂಡಾ ತಿನ್ಬೇಕು. ಸಾವಕಾಶ ಒಳಗೆ ಹೋಗಿ ಹೆಂಡತಿ ಒಂದು 4 ಬೋಂಡಾ ಮಾಡಿಲ್ಲ. ಜಪ ಮಾಡ್ಕೊಂಡು ಕೂತಿದ್ದೀವಿ, ಕೂಡ್ರಿ ಮತ್ತೆ ಏನು ಬೋಂಡಾ ಗಿಂಡ ಇಲ್ಲ. ಒಂದು 4 ಭಾಳ ದಿವಸ ಆಗ್ತಿದ್ದು, ಒಂದು 4 ಬೋಂಡಾ. ಎಣ್ಣೆ ಡಬ್ಬಿ ಒಯ್ದು ಎಣ್ಣೆ ತೊಗೊಂಬರ್ರಿ ಮಾಡ್ತೀವಿ. ಎಣ್ಣೆ ಡಬ್ಬಿ ತೊಗೊಂಡು ನೀವು ಪ್ಯಾಕ್ ಹೋದ. ಅಲ್ಲೇನೋ ದೊಡ್ಡದೊಂದು ಏನಿತ್ತು ಅಂದ್ರೆ ಇದು ಇತ್ತು, ಸ್ಟ್ರೈಕ್ ಇತ್ತು. ಪೊಲೀಸರು ಲಾಠಿ ಚಾರ್ಜ್ ಮಾಡ್ಲಿಕ್ಕೆ ಇವನ್ ತಲೆಗೂ ಒಂದು ಚಲೋತಾಗ ಹೊಡೆದ್ಬಿಟ್ಟು, ತಲೆ ಹೊಡೆದ ರಕ್ತ ಬೊಂಬಾಳ. ಆ ಡಬ್ಬಿ ಹತ್ರ ಒಗೆದು ತಲೆ ಹಿಡ್ಕೊಂಡು ಬಂದ. ಎಣ್ಣೆಲ್ಲ ಎಲ್ಲಿ ಎಣ್ಣೆ ನೋಡಿಲ್ಲ. ಸುಮ್ ಕೊಡಂತ ಹೇಳಿದ್ ನಾ, ಅದಕ್ಕೆ ಸುಮ್ಮನೆ ಮತ್ತೆ ಇಲ್ಲದ ಏನಾದ್ರು ಮಾಡ್ಲಿಕ್ಕೆ ಹೋಗ್ತೀವಿ. ಇವತ್ತು ನಾ ಯಾಕೆ ಹೇಳಲಿಕ್ಕತ್ತೀನಿ ಅಂದ್ರೆ ಭಾಗ್ಯದ ಇವತ್ತು ಏನೋ ಮಾರುತಿ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇವರೆಲ್ಲಾರ್ದು ಕಳಕಳಿ ಭಗವಂತ ನಾಮಸ್ಮರಣೆ ಮಾಡಿದ್ರೆ ಜೀವನ ಸಾರ್ಥಕ. ಮತ್ತೆ ಇವತ್ತು ನಮ್ಗೆ ಅನುಭವ ಬರ್ತದೆ ಅಂದ್ರೆ ಈಗ ಸದ್ಯ ಶುರು ಮಾಡಿದ ಕೂಡ ಬರೋದಿಲ್ಲ. ಹೆಂಗದ ಅಂದ್ರೆ ಈ ಬೀಜಗಣಿತ ಬಿಡಿಸ್ಬೇಕಾದ್ರೆ ಲೆಟರ್ಸ್ ಟೇಕ್ ಎಕ್ಸ್. ಎಕ್ಸದ ವ್ಯಾಲ್ಯೂ ಗೊತ್ತೇನು? ನೀವು ಗಣಿತ ಬಿಡಿಸೋದು ಬಂದ್ರೆ ಕಲಿಕೆ ಎಕ್ಸ್ ಈಸ್ ಈಕ್ವಲ್ ಟು ಸಮಥಿಂಗ್. ಹೆಂಗೋ ಹಂಗೆ ನಾಮವನ್ನು ನಿಮ್ಮ ಪ್ರಪಂಚದಲ್ಲಿ ಇಟ್ಕೊಂಡು ನೀವು ನಾಮಸ್ಮರಣೆ ಮಾಡ್ಕೋತ ಹೋದ್ರಿ ಅಂದ್ರೆ ಕಲಿಕೆ ನಾಮ ಅಂದ್ರೆ ಏನದ ಅನ್ನೋದು ಬಂತು. ಮೊದಲೇದಾಗಿ ಏನಾಗ್ತದೆ, ನಾಮಸ್ಮರಣೆ ಮಾಡ್ಲಿಕ್ಕೆ ಹತ್ ಕೂಡಲೇ ನನ್ನ ಮನೆ, ನಮ್ಮ ಮನೆಯಲ್ಲಿ ಮಹಾರಾಜರಿದ್ದಾರ, ಭಗವಂತ ಇದ್ದಾರ, ಸದ್ಗುರುಗಳಿದ್ದಾರ ಅಂತ ಅನಿಸ್ಲಿಕ್ಕೆ ಶುರು. ಪ್ರಾಕ್ಟೀಸ್ ಆಫ್ ಪ್ರೆಸೆನ್ಸ್ ಆಫ್ ಗಾಡ್, ಭಗವಂತನ ಇರುವಿಕೆಯ ಅರಿವು ಜಾಗೃತ ಆಗಲಿಕ್ಕೆ. ಈಗ ನಮ್ಮಲ್ಲಿ ಅದು ಲೇಷ. ಹೆಂಗೆ ಹೇಳ್ತೀನಿ, ಇಬ್ರು ಗಂಡ ಹೆಂಡತಿ, ಇಬ್ರು ಮಕ್ಕಳನ್ನ ಕರ್ಕೊಂಡು ಗೋಂದಾವಲಿಗೆ ಹೋಗಿದ್ರು. ಮಹಾರಾಜ್ ನಮಸ್ಕಾರ ಮಾಡಿ ಕೂತ್ಕೊಳ್ಳಿ. ಮಹಾರಾಜ್ ಎಲ್ಲಿಂದ ಬಂದಿದ್ದೀವಿ? ಕರಾಡದಿಂದ. ಮನೆಯೊಳಗೆ ಯಾರ್ಯಾರು ಇದ್ದಾರೆ? ನಾನು, ನನ್ನ ಹೆಂಡತಿ, ನನ್ನ 2 ಮಕ್ಕಳು, ನಮ್ಮ ಅಮ್ಮ ಅಪ್ಪ. ಮತ್ತೆ ಯಾರಿದ್ದಾರೆ? ಇನ್ಯಾರು ಇಷ್ಟ ಬಂದಿದೆ. ಮಹಾರಾಜರೇನಾದ್ರು ನೆನಪು ಮಾಡ್ಕೊಂಡು ಹೇಳಿ, ಹೆಂಡತಿ, ಮಕ್ಕಳು, ಅವ್ವ ಅಪ್ಪ ಏನ್ ನೆನಪು ಮಾಡ್ಕೊಂಡು ಇದ್ದಾರೋ ಇಲ್ಲೋ ನೆನಪು ಮಾಡ್ಕೊಂಡು ಇಷ್ಟ ಬಂದಿದೆ ಇಲ್ಲ ನೆನಪು ಮಾಡ್ಕೊಂಡು ಅವ್ರಿಗೇನು ಹೊಳಿವಾಗ್ತದೆ. ಮಹಾರಾಜ್ ಕೇಳಿದ್ರು, ಯಾವ ದೇವ್ರಿಗೆ ನೀವು ಮುಂಜಾನೆ ಸಂಜೆನಾಗ ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಆ ದೇವ್ರು ನಿಮ್ಮ ಮನ್ಯಾಗ ಇದ್ದಾನೋ ಇಲ್ಲೋ? ಈಗ ನಾವೇ ಉತ್ತರ ಹೇಳೋಣ, ಅದು ಆ ಭಗವಂತ ನಮ್ಮ ಮನೆಯಾಗ ಇದ್ದಾನೋ ಇಲ್ಲೋ? ಆ ಭಗವಂತ ನಮ್ಮ ಮನೆಯಾಗ ಇದ್ದಿದ್ರ ನಮ್ಮ ಪ್ರಪಂಚದ್ದು, ನಮ್ಮ ಇದು
ಪ್ರಪಂಚದ ಒಂದು ಆಂತರಿಕ ಸ್ವರೂಪ ಬದಲ. ಒಬ್ರು ದಾರಿಯಲ್ಲಿ ಹೊಂಟಿರ್ತಾರ, ನಮ್ಮ ಮನೆ ಕಡೆ ನೋಡ್ತಾರೆ, ಹಿಂಗೊಂದು ಎರಡು ನೋಡಿ ಬರ್ಲಿ ಏನ್ ನಿಮ್ಮ ಮನ್ಯಾಗ ಇತ್ಲಾಗ ಒಂದೆರಡು ಪಿಶಾಚಿ ಅಡ್ಡಾಡ್ದಂಗ ಶುರುವಾತ್ ನೋಡ್ರಿ ತಲಿಕೆ. ಆಮೇಲೆ ಜಾತಕ ತಗೊಂಡು ಅವ್ರ ಕಡೆ ಓದಿ ಅವರು ಸಹಿತ ಏನ್ ಮಾಡ್ತಾರೆ ಗೊತ್ತೇನ್ರಿ? ಹೌದ್ರಿ, ಎರಡಲ್ಲ ಮೂರವ. ಮತ್ತ ಏನ್ ಮಾಡ್ಬೇಕ್ರಿ? ಏನಿಲ್ರಿ, ನಾಲ್ಕು ಬಲಿ ನಾಗದ ನಾರಾಯಣ ಬಲಿ ಮಾಡಿಸ್ರಿ, ಒಂದಿಷ್ಟು ಮಂತ್ರವ, ಒಂದು ಜಪ ಮಾಡೋಣ, ಹೋಮ ಮಾಡೋಣ. ಎಷ್ಟು ಖರ್ಚು ಬಿಡು? ಒಂದು 60-70 ಸಾವಿರ ರೂಪಾಯಿ ಬಿಟ್ಟು ತಲೆಯಾಗ ಭೂತ ಬಿಟ್ಟು ಹೋಗ್ಬಿಡ್ತೇವೆ. ಇಷ್ಟು ಮಾಡಿದ್ರಾಗ ಮಹಾರಾಜ್ ಹೇಳಿದ್ರು, ನಿಮ್ಮ ಮನ್ಯಾಗ ಭಗವಂತ ಇದ್ದಾರ ಅಂದ್ರೆ ನಮ್ಗೆ ವಿಶ್ವಾಸ ಆಗುವುದಿಲ್ರಿ. ದಾರಿಲೆ ಹೋಗೋರು ಹೇಳಿದ್ರು, ನಿಮ್ಮ ಮನ್ಯಾಗ ಪಿಶಾಚಿರೋ ಅನ್ಕೊಂಡು ನಮ್ಗೆ ತಲೆ ಕೆಡ್ತು. ಭಗವಂತ ಇದ್ದಾನ ಅನ್ಕೊಂಡು ನಮ್ಗೆ ಸಮಾಧಾನ ಆಗ್ಬೇಕಿಲ್ಲ. ಭಗವಂತ ನಮ್ಮ ಮನ್ಯಾಗ ಇದ್ದಾನ ಅನ್ಬೇಕು, ನಮಗೆ ಇನ್ನೇನು ಕಾಳಜಿ. ಸಾಕ್ಷಾತ್ ಕೃಷ್ಣ ಪಾಂಡವರ ಹತ್ತಿರ ಇದ್ದಾಗ ಪಾಂಡವರಿಗೆ ಏನು ವನವಾಸನೂ ಧನ್ಯ ದಿವ್ಯ. ಹಂಗ ಭಗವಂತ ಇದ್ದಾನೆ ಅನ್ನೋ ಅರಿವು ಜಾಗ. ಅದು ಪ್ರಪಂಚದ ಪರಿಸ್ಥಿತಿ ನಮಗೆ ಏನೂ ಬಾಧಿಸುತ್ತೆ. ಮತ್ತು ಇಷ್ಟ ಆಗಿದ್ದಾಗ ಜೀವನದಲ್ಲಿ ನಡ್ತಕ್ಕಂಥ ಪ್ರತಿಯೊಂದು ಘಟನಾದಿಂದ ಅವಂದ ಕೈ ಅದ, ಅವಂದ ಸತ್ಯ ಅದ, ಅವಂದ ಅಧಿಷ್ಠಾನ ಅನ್ನೋ ಭಾವ ಜಾಗೃತ. ಇದಕ್ಕೆ ಒಂದು ಸೂತ್ರ ಏನು ಅಂದ್ರೆ ನಾಮಸ್ಮರಣೆ. ಇನ್ನು ಬಹಳ ಹೇಳ್ಬೇಕು ಖರೇನು, ಈಗಾಗಲೇ ಬಹಳ ಸಮಯ ಆಗಿದೆ. ಇನ್ನು ಬಹಳಷ್ಟು ಜನ ಉಪದೇಶಕರು. ಈ ಅನುಗ್ರಹದ ಅರ್ಥ ಏನು? ಹೆಂಗಿರ್ತದ? ನಾವೀ ನಮ್ಮ ಮನಸ್ಸಲ್ಲೇ ಜಪ ಮಾಡ್ತೀವಿ ಅಂದ್ರೆ ಏನು ಕೆಟ್ಟಲ್ಲ, ಬರೋಬ್ಬರಿ. ಮತ್ತು ಆ ನಾಮಕ್ಕೂ ಗುರುಗಳಿಂದ ಬರ್ತಕ್ಕಂಥ ನಾಮಕ್ಕೂ ಏನು ವ್ಯತ್ಯಾಸವೂ ಇಲ್ಲ. ನಾವು ಮಾಡ್ತಕ್ಕಂಥ ಸಾಧನೆಯಿಂದ ಸದ್ಗುರುಗಳ ಅಧಿಷ್ಠಾನ ಅದ ಅನ್ನೋ ಭಾವ ಜಾಗೃತ ಆಗುವ ಸಲುವಾಗಿ ನಾವು ಅನುಗ್ರಹ ಆ ಅನುಗ್ರಹದ ಉಪದೇಶ ರೂಪದಲ್ಲಿ ತೋಡಿರ್ತಕ್ಕಂಥ ನಾಮ ಏನದನೋ ಅದು ನಮ್ಮ ಅಂತಃಕರಣದಲ್ಲಿ ಶಾಶ್ವತವಾಗಿ ಕೂತ್ಕೊಂಡು ನಮಗೆ ಸಾಧನೆ ವಿಷಯದಲ್ಲಿ ಪ್ರೇರಣೆ ಕೊಡ್ತಾ ಇದೆ. ಈ ನಾವ ನಮ್ಮ ಮನಸ್ಸಲ್ಲಿ ಮಾಡ್ಲಿಕ್ಕೆ ಹತ್ವಿ ಅಂದ್ರೆ ಮತ್ತೆ ನಮ್ಮ ಮನಸ್ಸಲ್ಲಿ ನಾಮ ಬಿಟ್ಟು ಬಿಡ್ತೀವಿ. ಆದ್ರೆ ಸದ್ಗುರುಗಳು ಕೊಟ್ಟದ್ ನಾಮದಪ್ಪ, ಇದನ್ನ ನಾವು ಸ್ವಲ್ಪ ಆದ್ರೂ ಒಂದು ಮಾಲಿ ಆದ್ರೂ ದಿನ ಮಾಡಿದ್ವಿ ಅಂದ್ರೆ ಅವ್ರದ್ದೊಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಂದೇನು ನಮ್ಮ ಅಂತಃಕರಣದ ಮೇಲೆ ಅನುಗ್ರಹದ ಭಾವನಾ ಇದೆ. ಒಬ್ಬ ಸಾಧಕ ಅವನ ತಲೆಯಾಗ ನಾ ಯಾರಿಂದಾದ್ರೂ ಒಳ್ಳೆ ಸಾಧು ಸತ್ಪುರುಷರಿಂದ ಉಪದೇಶ ತಗೊಂಡು ಅಥವಾ ಒಂದು ಉಪದೇಶ ತಗೊಂಡು ಜಪ ಮಾಡ್ಬೇಕು ಅಂತ ಭಾಳ ಇತ್ತು ಅವನ ತಲೆಯಾಗ. ಅವನಿಗೆ ಹೋದ್ರೆ ಒಬ್ಬ ಸಾಧು ಭೇಟಿ ಆದ್ರು, ನನಗೆ ನೀವು ಇಂಥ ಒಂದು ನಾಮದ ಅನುಗ್ರಹ ಕೊಡ್ಲಿಲ್ಲ, ಜಗತ್ತಿನೊಳಗೆ ಅದು ಯಾರಿಗೂ ಗೊತ್ತಿರಲ್ಲ. ಅವರಂದ್ರೆ ಆಗಲಿ, ನಾಳೆ ಬಾ ಕೊಡ್ತೀನಿ. ಮರುದಿವಸ ಸ್ನಾನ ಮಾಡಿ ಅವ್ರು ಹೋದ, ಕುಟೀರಕ್ಕೆ ಹೋದ. ಅವ್ರು ಒಳಗೆ ಕರ್ಕೊಂಡು ಹೋಗಿ ಒಂದು ತಲೆ ಮೇಲೆ ವಸ್ತ್ರ ಹಾಕಿ, ಷಟ್ಕರ್ಣ ಶ್ರವಣ ಆಗಬಾರ್ದು. ಈಗ ನೀವು ಉಪದೇಶ ತಗೊಳ್ಳೋ ಮುಂದೆ ನಾವು ಹೇಳೋರು ನೀವು ಕೇಳೋರು ಬಿಟ್ಟರೆ ಮೂರನೇದವ್ರು ಅದನ್ನು ಶ್ರವಣ ಮಾಡಬಾರ್ದು. ಆದ್ದರಿಂದ ನಾವು ಏನು ಮಾಡ್ತಿರ್ತೀವಿ ಇಲ್ಲಿ ಅಂದ್ರೆ, ನಾವು ಉಪದೇಶ ಕೊಡೋ ಮುಂದೆ ನಮ್ಮ ಜೊತೆಗಿದ್ದವ್ರು ಶ್ರೀರಾಮ್ ಶ್ರೀರಾಮ್ ಅಂತ ಜೋಡ್ಲಿ ಅಂತಿರ್ತಾರೆ. ಅಂದ್ರೆ ಅದು ಇನ್ನೊಬ್ರಿಗೆ ಕೇಳಿಸ್ಬಾರ್ದು. ಉಪದೇಶ ಕೊಟ್ಟರು ಮನೆಗೆ ಬಂದ ಬಹಳ ನಿಷ್ಠಾದಿಂದ ಭಾವನೆಯಿಂದ ಜಪ ಮಾಡ್ತಿದ್ದ. ಒಂದು ದಿವಸ ಹಿಂಗೆ ಇದ್ದು ಒಂದು ಕಡೆ ದೊಡ್ಡ ಕಾರ್ಯಕ್ರಮ ನಡೆದಿತ್ತು. ಅಲ್ಲಿ ಹೊಂಟಿದ್ದ, ನೋಡಿದ ನೂರಾರು ಮಂದಿ ಶ್ರೀರಾಮ್ ಜಯರಾಮ್ ಜಯ ರಾಮ್ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂತ. ಒಮ್ಮೆ ಅದನ್ನು ಕೇಳಿ ಅವ್ನು ತಲೆ ಕೆಟ್ಟು ನೋಡಿ, ಎಲ್ಲ ನಿಮಗೂ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಗೊತ್ತಿದೆ, ಮತ್ತು ನಿಮಗೆ ನಮಗೂ ಗೊತ್ತು. ಸರಳ ಗುರುಗಳ ಕಡೆಗೆ ಹೋದ, ಏನ್ರಿ ಗುರುಗಳ ನಿಮ್ಮನ್ನ ಮುಂಚೆ ಹೇಳಿದ್ದ ಜಗತ್ತಿನೊಳಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ನಾಮವನ್ನು ಉಪದೇಶ ಕೊಡ್ಲಿ ಅಂದ್ರೆ ನೀವು ಜಗತ್ತಿಗೆ ಎಲ್ಲರೂ ಗೊತ್ತಿರೋ ಉಪದೇಶ ಮಾಡಿಬಿಟ್ಟಿಲ್ಲ. ಅವಾಗ ಅವ್ರಿಗೆ ಕಲ್ಪನಾ ಬಂತು. ಅವ್ರು ತಮ್ಮ ಕಿಶೆದಾಗಿಂದ ಒಂದು ದೊಡ್ಡದೊಂದು ಹಾಳು ತೆಗೆದು ಕಲ್ಲು, ಇದನ್ನ ಪ್ಯಾಟ್ಯಾಗಿ ತೊಗೊಂಡು ಹೋಗು, 4 ಕಡೆಗೆ ಇದ್ರ ಕಿಮ್ಮತ್ತು ಕೇಳು, ಮಾರಬೇಡ, ಯಾರಿಗೆ ಕೊಡಬೇಡ ತೊಗೊಂಡು. ನಾವು ಮುಂಚೆ ಹೋದಲ್ಲೇ ಕಾಯಿಪಲ್ಯ ಹಾಕೊಂಡು ಕೂತಿದ್ರು, ಬದ್ನಿಕಾಯಿ ಬಟಾಟಿ. ಅವ್ರಿಗೆ ತೋರಿಸಿದ ಈ ಕಲ್ಲಿನ ಕಿಮ್ಮತ್ತು ಏನಾಗಬಹುದು, ಕೆಂಪು ಹಳದಿನೋ ಕಲ್ಲು.
ಅವ್ರು ನೋಡಿದ್ರು ಹುಡುಗರಿಗೆ ಆಡ್ಲಿಕ್ಕೆ ಚಲೋ ಅದ, ಒಂದು 5 ಕಿಲೋ ಬದ್ನಿಕಾಯಿ ಕೊಡ್ತೀವಿ ಕೊಡ್ರಿ, ಒಂದು ಕಾಳು ಬಾರೋರು ಜ್ವಾಳ ಗೋಧಿ ಅವ್ರು ತೋರಿಸಿದ್ರು. ಅವ್ರಂದ್ರೆ ಚಂದ ಅದ, ಅಡ್ಡಿ ಇಲ್ಲ, ಒಂದು 5 ಕಿಲೋ ಅಕ್ಕಿ ಕೊಡ್ರಿ. ಮುಂಕುತ್ತದ ಅವೆಲ್ಲ ಜ್ಯುವೆಲರ್ಸ್ ಸರಾಫಿ ಅಂಗಡಿ ತೋರಿಸಿದ. ಅವ್ರಿಗೆ ಯಾಕೋ ಸಂಶಯ ಇದೆ, ಇದು ಯಾವುದೋ ಒಂದು ದೊಡ್ಡ ರತ್ನ ಅದ. ಒಬ್ಬ 5,000 ಕೊಡ್ತು, ಒಬ್ಬ 10 ಅಂದ, ಒಬ್ಬ 50 ಅಂದ ಕೊಡಿ. ಒಂದು ರಾಜನ ಕಡೆ ತಗೊಂಡಿದ್ರು. ಅಲ್ಲೇನಿದ್ರು ಅಂದ್ರೆ ರತ್ನ ಪರೀಕ್ಷಕನ ಅವನ ಮುಂದಿಟ್ಟು ಇದ್ರ ಕಿಮ್ಮತ್ ಮಾಡಿಸ್ಕೊಡ್ತು. ಅವನ ಕಲ್ ಕೇಳಿದ, ರಾಜ ಇದರ ಕಿಮ್ಮತ್ತು ಜಗತ್ತಿನೊಳಗೆ ಯಾರಿಗೂ ಮಾಡ್ಲಿಕ್ಕೆ ಶಕ್ಯ ಇಲ್ಲ, ಕೊಡ್ತು ಅಂತ ಹೇಳಿದ್ರೆ ಏನಾಯ್ತು. ಬಟಾಟಿ ಬದ್ನಿಕಾಯಿ ಮಾರೋರು ಒಂದು 5 ಕಿಲೋ ಬದ್ನಿಕಾಯಿ ಕೊಡ್ತೀವಿ, ಕಾಳು ಮಾರೋರು 10 ಕಿಲೋ ಕಾಳು. ಅವಾಗ ಅವ್ರು ಹೇಳಿದ್ರು, ಅಲ್ಲೋ ಆ ರಕ್ತದ ಕಿಮ್ಮತ್ತು ಆ ಬಟಾಟಿ ಬದ್ನಿಕಾಯಿ ಮಾಡೋರಿಗೆ ಏನು ಕಲ್ಪನಾ ಆಗ್ಲಿಕ್ಕೆ ಶಕ್ತಿ, ಏನು ಗೊತ್ತದ? ಹೆಂಗೋ ಹಂಗೆ ಯಾವ ನಾಮವನ್ನು ನೀವು ತಗೋತೀರೋ ಆ ನಾಮದ ಕಿಮ್ಮತ್ತು ಯಾರಿಗೂ ತಿಳಿಲಿಕ್ಕೆ ಶಕ್ತಿ. ಬಾಕಿ ಎಲ್ಲರೂ ನಾಮಸ್ಮರಣೆ ಜೋರಾಗಿ ಮಾಡ್ತಿದ್ರು. ನಿಮಗ್ ಕೊಟ್ಟಿರೋ ನಾಮ ಏನದ ಮಹಾರಾಜರು, ಅದು ದಿವ್ಯವಾಗಿರ್ತಕ್ಕಂಥ ಡಿವೈನ್ ನೇಮ್. ಆ ನಾಮನ ನಿಮ್ಮ ಅಂತಃಕರಣದಲ್ಲಿ ಕೂತ್ಕೊಂಡು ನಿರಂತರ ಪ್ರೇರಣೆ ಮಾಡ್ತಾ ಇರ್ತದಲ್ಲ. ಏನು ಅಂದ್ರೆ ನಾಮಸ್ಮರಣೆ ಮಾಡು, ನಾಮಸ್ಮರಣೆ ಮಾಡು. ಆದ್ರಿಂದ ನಾವು ಅನಾಯಾಸವಾಗಿ ಮಾಡ್ಲಿಕ್ಕೆ ಅದೊಂದು ಶಕ್ತಿ ಒದಗಿಸ್ತದೆ, ನಮಗೆ ಪ್ರೇರಣೆ ಮಾಡ್ತದೆ, ನಮ್ಗೆ ಅಂತ ವಿಚಾರ ಕೊಡ್ತದೆ. ಆದ್ರಿಂದ ಉಪದೇಶಗಳು ಬಹಳ ಮಹತ್ವ. ಮತ್ತು ಈ ನಾವು ತಗೊಂಡ್ವಿ ಅಂದ್ರೆ ಇನ್ನು ಜನ್ಮ ಜನ್ಮಾಂತರಕ್ಕೂ ಇದ ನಾಮನ ನಮಗೆ ಸಾಧನೆ. ನಾವು ಬೇರೆದವ್ರ ಕಡೆ ಯಾರ ಕಡೆ ಹೋಗಿ ನಮ್ಗೆ ಅನುಗ್ರಹ ಕೊಡ್ಲಿ ಅಂತಂದ್ರೆ, ನೀವು ಕರ್ನಾಟಕ ಬ್ಯಾಂಕ್ನಾಗ ದುಡ್ಡು ಇಟ್ಟಿರಿ, ಮತ್ತೊಂದು ಬ್ಯಾಂಕ್ನಾಗ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಹೋಗಿ ನಮ್ಮ ದುಡ್ಡು ಕೊಡ್ರಿ ಅಂದ್ರೆ ನಿಮ್ದು ಅಕೌಂಟ್ ನಮ್ಮ ಬ್ಯಾಂಕ್ನಾಗ ಇಲ್ಲ. ನಿಮ್ದು ಯಾವ ಬ್ಯಾಂಕ್ನಾಗ ನಿಮ್ಮ ಅಕೌಂಟ್ ಅದನೋ ಅಲ್ಲಿಗೆ ಹೋಗಿ. ಹೆಂಗೋ ಹಂಗೆ ನಿಮ್ಗೆ ಯಾವ ನಾಮವನ್ನು ಕೊಟ್ಟದನೋ ಹೋದ ಜನ್ಮದಾಗ ಅದ ನಾನು ಈ ಜನ್ಮದಾಗ ನಮ್ಮನ್ನು ಉದ್ಧಾರ ಮಾಡೋ ತನಕ ನಾನು ನಮ್ಮ ಕೈ ಬಿಡೋದಿಲ್ಲ. ಅಷ್ಟೊಂದು ನಾಮಕ್ಕೆ ಪ್ರಚಂಡ ಶಕ್ತಿ ಅದು. ಆದ್ರಿಂದ ಅತಿ ಕಳಕಳಿಯಿಂದ ಹೇಳ್ತೀವಿ, ಉಪದೇಶ ತಗೊಳ್ರಿ. ಅದ್ರ ಬಗ್ಗೆ ಒಂದು ಸಣ್ಣ ಪುಸ್ತಕದ ನನ್ನ ಕೈಗೆ, ಅದನ್ನು ತಗೊಳ್ರಿ. ಮತ್ತು ಇದ್ರ ಜೊತೆಗೆ ಇನ್ನೂ ಒಂದು ವಿಷಯ, ನಾವು ನಿಮ್ಮ ಹನುಮಾನ್ ಚಾಲೀಸಾದ್ದು ಕಾರ್ಡ್ ಕೊಡ್ತೀವಿ. ಪ್ರತಿ ದಿವಸ ಅದನ್ನು ಕನಿಷ್ಠ ಮುಂಜಾನೆ ಒಂದ್ಸಲ ಸಂಜೆಗೆ ಒಂದ್ಸಲ ಅದೇ ನಾವು 11 ಸಲ ಅನ್ಲಿಕ್ಕೆ ಹೇಳ್ತೀವಿ. ಎಷ್ಟೋ ಮಂದಿ ನಮ್ಮ ಕಡೆಗೆ ಅಲ್ಲಿ ಏನ್ ಮಾಡ್ತಾರೆ, ಪೌರ್ಣಿಮಾ ದಿವಸ ಒಂದು 100 ಸಲ ಅಂತ. ನಿಮಗೂ ನಿಧಾನವಾಗಿ ಅದು ರುಚಿ ಹತ್ತದ, ಅನ್ಬೇಕನ್ನಿಸ್ತದ. ಆ ಮಾರುತಿಯ ಅನುಗ್ರಹ ಬಹಳ ಮಹತ್ವದ. ರಾಮನಾಮಸ್ಮರಣೆಯಲ್ಲಿ ನಮಗೆ ರುಚಿ ನಿರ್ಮಾಣ ಆಗಬೇಕು, ನಾವು ಅನುಗ್ರಹ ಬೇಕು. ಮಹಾರಾಜನೊಬ್ಬರು ಕೇಳಿದ್ರು, ನಮ್ಮ ನಾಮದಲ್ಲಿ ರುಚಿ ಯಾಕೆ ಅನಿಸುವಂತ? ಮಹಾರಾಜರನ್ನು ನಿಮ್ಗೆ ಎಲ್ಲಿವರೆಗೂ ಪ್ರಪಂಚ ರುಚಿ ಅನ್ನಿಸ್ತದೋ ಅಲ್ಲಿವರೆಗೂ ನಾಮದ ರುಚಿ ಬರಾಗ. ನಾವು ಪ್ರಪಂಚ ಕಹಿ ಅನ್ನಿಸ್ತಾ ಇಲ್ಲ, ರುಚಿ ಅನ್ನಿಸ್ತ. ಆ ಪ್ರಪಂಚದ ರುಚಿ ಸಣ್ಣ ಕಡಿಮೆ ಹಾಕೋತ ಹೋದಾಗ ನಾಮದಲ್ಲಿ ರುಚಿ ಬೆಳಕೋತ, ಆ ನಾಮದ ಬಗ್ಗೆ ಪ್ರೇಮ ನಿರ್ಮಾಣ ಆಗ್ತದೆ. ಈ ಪ್ರಪಂಚದ ಪ್ರೇಮದ ನಿಧಾನವಾಗಿ ಆ ಭಗವಂತನ ನಾಮಸ್ಮರಣೆ ಕಡೆ ಕೊಡುತ್ತೆ. ವಿಯೋಗ ಮತ್ತು ವಿಳಂಬೇನವನೋ ಇದು ಪ್ರೇಮದ ಲಕ್ಷಣ. ನಮಗೆ ವಿಯೋಗ ಸಹನೆ ಆಗದೆ ಇರೋದು, ವಿಳಂಬ ಸಹನೆ ಆಗದೆ ಇರೋದು ಅದನ್ನು ನಾಮದ ವಿಷಯದಲ್ಲೇ. ಇಷ್ಟೊತ್ತಗೆ ಕೆಲಸ ಭಕ್ಷಿ ಮಾಡ್ತೀವಿ, ಯಾವಾಗ ಜಪ ಕೂತೀವೋ, ಯಾವಾಗ ಜಪ ಮಾಡಿವೋ ಅನ್ನುವಂಥ ತಳಮಳ. ಇಂಥ ಭಗವಂತನ ನಾಮಸ್ಮರಣೆ ನಾವು ಮಾಡಬೇಕು. ಅಂದ್ರೆ ಮಾತ್ರ ಜನ್ಮ ಸಾರ್ಥಕ ಆಗ್ತದೆ, ಸಮಾಧಾನ ಆಗ್ತದೆ, ಮನಸ್ಸಿಗೆ ಶಾಂತಿ ಆಗ್ತದೆ. ಜೀವನ ಕಡೆಗೆ ನಾವು ನೋಡೋ ನಮ್ಮ ದೃಷ್ಟಿ ಬದಲಾಗ್ತದೆ. ಹೆಂಗೆ ದೃಷ್ಟಿ ಬದಲಾಗ್ತದೋ ಹಂಗಾಗಿ ಮೌಲ್ಯ ಬದಲಾಗ, ವ್ಯಾಲ್ಯೂಯೇಷನ್ ಬದಲಾಗ. ಹೆಂಗೆ ವ್ಯಾಲ್ಯೂಯೇಷನ್ ಬದಲಾಗ್ತದೋ ಹಂಗಾಗಿ ಸಮಾಧಾನ, ದೃಷ್ಟಿ ಸೃಷ್ಟಿವಾದ ಅಂತ. ಆದ್ದರಿಂದ ಈ ನಾವು ಅನುಗ್ರಹ ತಗೊಳ್ಳೋರೆಲ್ಲರೂ ವ್ಯವಸ್ಥಿತವಾಗಿ ಅಂಗಿ, ಗಂಡಸರು ಅಂಗಿ ಕಳಿಬೇಕು, ಲುಂಗಿ ಧೋತ್ರ ಯಾವ್ದಾದ್ರು ಇಟ್ಟು ಚೆನ್ನ ಹಾಕ್ಕೊಂಡಿರ್ಬಾರ್ದು. ಹೆಣ್ಮಕ್ಳು ಸೀರೆ ಉಟ್ಕೋಬೇಕು. ಸಣ್ಣ ಸಣ್ಣ ಮಕ್ಕಳು ಲಂಗ ಬ್ಲೌಸು ಹಾಕ್ಕೊಂಡಿದ್ರೆ ನಡೀತದೆ.
ಸಣ್ಣ ಪ್ಯಾಂಟು ಗಿಂಟು ಇರ್ತಾವಲ್ಲ ಅಂಥವು ಹಾಕೋಬಾರ್ದು. ಈ ನಮ್ಮ ಭಾರತೀಯ ಒಂದು ಪದ್ಧತಿಯಲ್ಲಿ ಆದ್ದರಿಂದ ಯಾರಾದರೂ ತಗೋಬಹುದು, ಸಣ್ಣವರು ದೊಡ್ಡವರು ಯಾರಿಗೆ ಮಾತಾಡ್ಲಿಕ್ಕೆ ಬರ್ತದೋ ಅವರೆಲ್ಲ ತಗೊಳ್ಳಿಕ್ಕೆ ಇಲ್ಲ. ಇವೆಲ್ಲ ತಗೊಂಡು ಆಮೇಲೆ ಶಕ್ಯ ಆದಷ್ಟು ದಿನ ಇದನ್ನು ನಾಮಸ್ಮರಣೆ ಮಾಡಬೇಕು. ಅದರೊಳಗಿಂದ ನಿಧಾನವಾಗಿ ನಮ್ಗೆ ಅದ್ರ ಬಗ್ಗೆ ಪ್ರೇರಣೆ ಹನುಮಾನ್ ಚಾಲೀಸ ಅನ್ನುವಂಥ. ಆಮೇಲೆ ಅದ್ರ ಜೊತೆಗೆ ಇನ್ನೊಂದು ಕಾಲ ಕೊಡ್ತೀವಿ, ಅದ್ಯಾವುದು ಅಂದ್ರೆ ಮೋಕ್ಷ ಪ್ರಾಪ್ತಿಯ ರಹಸ್ಯ. ಬ್ರಹ್ಮಾನಂದ ಮಹಾರಾಜರ ಶಿಷ್ಯ ಬ್ರಹ್ಮಾನಂದ ಮಹಾರಾಜ ಷಟ್ಶಾಸ್ತ್ರದಲ್ಲಿ ವಿದ್ವಾನ್ ಇತ್ತು. ಅದನ್ನೆಲ್ಲ ಬಿಟ್ಟು ಅವ್ರು ಹೇಳಿದ್ರು, ನಾನು ರಾಮನಾಮಕ್ಕೆ ನನ್ನ ನಾಲಿಗೆಯನ್ನು ಮಾರಿಕೊಂಡಿದ್ದೇನೆ, ಈ ನಾಲಿಗೆಯಿಂದ ಶಾಸ್ತ್ರ ಚರ್ಚೆ ಮಾಡುವುದು. ಆ ಬ್ರಹ್ಮಾನಂದ ಮಹಾರಾಜರು ಒಂದು 2 ಪುಟದಲ್ಲೇ ಮೋಕ್ಷ ಪ್ರಾಪ್ತಿಯ ಗುರ್ತು ಬರೆದಿರ್ತಾರೆ. ಅದನ್ನು ನಾವು ಪ್ರತಿ ದಿವಸ ಒಂದ್ಸಲ ಓದ್ತೀವಿ. ಅದರೊಳಗೆ ನಾಮಸ್ಮರಣೆ ಬಗ್ಗೆ, ರಾಮನ ಶರಣಾಗತಿ ಬಗ್ಗೆ, ಭಕ್ತಿ ಬಗ್ಗೆ ಬರೆದಾರೆ. ಹನುಮಾನ್ ಚಾಲೀಸ ನಿಮ್ಗೆ ಎಷ್ಟು ಸಲ ಶಕ್ಯದ ಅಷ್ಟು ಸಲ ಪಾಠ ಮಾಡ್ರಿ. ಅದನ್ನು ನಾಮಕ್ಕೆ ಜೋರು ಬರ್ತದೆ. ಮೋಕ್ಷ ಪ್ರಾಪ್ತಿಯ ಗುಟ್ಟು ಅಂತೇನು ದಿವಸಕ್ಕೆ 1 ಸಲ ಓದಿದ್ರು ಸಾಕು. ಅದರ ವಿಚಾರಗಳು ನಮ್ಮ ತಲೆಯೊಳಗೆ ಶುರುವಾಗ್ತವೆ. ನಿಧಾನವಾಗಿ ನಮಗೆ ದಿಶಾ ನಮ್ಮದು ಭಗವಂತನ ಕಡೆಗೆ ಹೊರಡುತ್ತದೆ. ಪ್ರಪಂಚದಲ್ಲೇ ಇಟ್ಟುಕೊಂಡು ಸಮಾಧಾನ ಆಗ್ತದೆ. ಆದ್ದರಿಂದ ನಾವು ಆ ಭಗವಂತನಲ್ಲಿ ಅರ್ಥಾತ್ ಆ ಆಂಜನೇಯ ಸ್ವಾಮಿಯಲ್ಲಿ ಸದ್ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂದ್ರೆ, ಅವರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರು ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಕೊಳ್ಳಿ ಅಂತ ತಿಳ್ಕೊಂಡು ಹೇಳಿ, ಸದ್ಗುರುನಾಥ ಮಹಾರಾಜ್ ಕಿ ಜೈ ಜೈ.